ಒಂದು ಪ್ರೋಗ್ರೆಸ್ ಅನ್ನ ರಿವ್ಯೂ ಮಾಡೋದಕ್ಕೋಸ್ಕರ ಮೀಟಿಂಗ್ ಅನ್ನ ಕರೆದಿದ್ದೀವಿ. ಈ ಸಭೆಯಲ್ಲಿ ಹಾಜರಿರುವಂತಹ ಮಾನ್ಯ ಸಚಿವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಶ್ರೀಯುತ ಐವನ್ ವಿಶ್ವೇಶ್ ಇವರಿಗೂ ಕೂಡ ಸ್ವಾಗತವನ್ನ ಈಗ ರಿವ್ಯೂ ಮಾಡ್ಲಿಕ್ಕೆ ನಾವೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದೇವೆ. ನಮ್ಮ ಜೊತೆ ಇವರು ನಮ್ಮ ಶಾಸಕ ಐವನ್ ಡಿಸೋಜ್ ಅವರು, ಮಂಜುನಾಥ್ ಬಂಡಾರ್ ಅವರು, ನಮ್ಮ ಮಾಜಿ ಅವರು, ಎಲ್ ಸಾಹೇಬರು ಅಂತ ನಮ್ಮ ಕಿಶೋರ್ ಅವರು, ಅದೇ ನಿಗಮದ ಅಧ್ಯಕ್ಷ ಅಂತ ಡಾಕ್ಟರ್ ಅವರು ಮತ್ತು ಸರ್ಗುಲಾಲ್ ಅವರು, ಡಿಸಿ ಅವರು, SP, CO ನಮ್ಮ ವಿವಿಧ ಎಲ್ಲ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೊನ್ನೆ ಒಂದು ದುರ್ಘಟನೆ ನಡೆದಿದ್ರೆ ನಮ್ಮ ದರೋಡಿಯಲ್ಲಿ ಒಬ್ಬರು ಇವತ್ತು ನಮ್ಮ 3 ಜನರನ್ನು ನಾವು ಇವತ್ತು ಅಗಲಿದ್ದೇವೆ. ಆ ಸಂದರ್ಭದಲ್ಲಿ ನಾನು ಮತ್ತು ಜಿಲ್ಲಾಧಿಕಾರಿ ಪ್ರತಿನಿಧಿಗಳು ಆಸ್ಪತ್ರೆ ಮೇಲೆ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಊರಲ್ಲಿದ್ದಾರೆ. ಆವಾಗ ಊರಿನ ಇಬ್ಬರು ಆಸ್ಪತ್ರೆಯಲ್ಲಿ ಅವರ ಸ್ವಾಂತನಗೊಳಿಸುವಂತ ಕೆಲಸ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಈ ರೀತಿ ಪ್ರತಿಕೋಪ ಸಂದರ್ಭದಲ್ಲಿ ಅವರಿಗೆ ಬೇಕಾದ ದುಡ್ಡ ಪ್ರಕಾರ ಈ ಒಂದು ಕಾಲಘಟ್ಟದಲ್ಲಿ ಪ್ರೋತ್ಸಾಹದ ಸರ್ಟಿಫಿಕೇಟ್ ಕೊಡಬೇಕು. ಯಾಕೆ ಭವಿಷ್ಯದಿಂದ ಒಂದೊಂದು ಕಾಲ ನಾನು ಈ ಉಪಕಾರ ಮಾಡಿದ ಗೌರವ ಬರಬೇಕು, ಅದು ಬೇರೆ ಕೂಡ ಒಂದು ಕೆಲಸ ಮಾಡಲಿಕ್ಕೆ ಪ್ರಯೋಜನ ಕೊಟ್ಟಂತ ಆಗ್ತದೆ. ನಾನು ಹಿಂದೆ ಸಚಿವನ ಇದ್ದಾಗ ಗುಡ್ ಸ್ಯಾಮರಿಟನ್ ಆಕ್ಟ್ ಅಂತ ಹೇಳಿ ನಾವು ತಂದಿದ್ದೇವೆ. ಅದಕ್ಕೆ ಕರೆಯಲಿದ್ದಾರೆ, ಒಬ್ಬೊಬ್ಬರನ್ನು ಕರೀಬೇಕಾ ಫಸ್ಟ್. ಕೊಟ್ಟಂತ ಒಂದು ಗೌರವ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸಿ ನಾನು ಎಲ್ಲ ಸಂಘ ಸಂಸ್ಥೆಯವರಿಗೆ, ಎಲ್ಲ ಇಂಡಿವಿಜುವಲ್ ಅವರಿಗೆ ಈ ಒಂದು ಕಷ್ಟ. ಯಾಕಂತ ಹೇಳಿದ್ರೆ ಒಂದು ಸಮಸ್ಯೆ ಒಂದು ಬಗೆಹರಿಸಬೇಕಾದ್ರೆ ಅದು ಸರ್ಕಾರದಿಂದ ಜನಪ್ರತಿನಿಧಿ ಅಧಿಕಾರ ಮಾತ್ರ ಸಾಧ್ಯವಿಲ್ಲ. ಇಡೀ ಸಮಾಜವೇ ಒಂದು ಸಮಸ್ಯೆ ಬಂದಾಗ ಒಟ್ಟು ಸೇರಿ ಮುಂದೆ ನಿಂತು ನಾವು ಕೂಡ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ಅವರವರ ಕೆಲಸ ಮಾಡಿದಾಗ ಅದೊಂದು ಅತ್ಯಂತ ಸುಸೂತ್ರವಾಗಿ ಅದು ಯಶಸ್ವಿಯಾಗಿ ನಡಲಿಕ್ಕೆ ಸಾಧ್ಯವಾಗ್ತದೆ. ದೊಡ್ಡ ಮಟ್ಟದ ಅಧಿಕಾರಿಯಿಂದ ಸಣ್ಣ ಮಟ್ಟದ ಅಧಿಕಾರಿ ತನಕ ಕೂಡ ತಾವಿದೆ. ಪ್ರಕೃತಿ ವಿಕೋಪ ಅದು ನಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿ ಇರುವಂತದ್ದು. ಯಾವಾಗ ಪ್ರಕೃತಿ ವಿಕೋಪ ಆಗ್ತದೆ, ಏನಾಗ್ತದೆ, ಎಲ್ಲಿ ಆಗ್ತದೆ, ಯಾರಿಂದಲೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದಂತ ಸಂದರ್ಭದಲ್ಲಿ ಆ ನೋವುಗೊಳಪಟ್ಟವರು, ಸಂಕಷ್ಟಗೊಳಪಟ್ಟಂತ ಕುಟುಂಬ ಇರಲಿ, ಆ ಪ್ರದೇಶದ ಜೊತೆ ನಾವೆಲ್ಲ ಇದ್ದೇವೆ ಅಂತ ಹೇಳಿ ಫಾಸ್ಟ್ ಆಗಿ ನಮ್ಮನ್ನ ಕೆಲಸ ಮಾಡಿಕೊಂಡು ಅವರಿಗಿರುವಂತಹ ನೋವನ್ನು ಆದಷ್ಟು ಕಡಿಮೆ ಮಾಡುವ ಜವಾಬ್ದಾರಿ ಅದು ನಮ್ಮ ಎಲ್ಲ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಿ ನಮ್ಮ ಪ್ರಾರ್ಥನೆ. ಆಗ ನಮ್ಮ ತಳಮಟ್ಟದ ನೌಕರವರೆಗೆ ನಾವೆಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಆಗಿ ನಾವು ಈ ಒಂದು 3 ಅಂತಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಬೇರೆ ಕೆಲಸ ಮಾಡ್ಬೇಕಾದ್ರೂ ಕೂಡ ನಾವು ಮುಂದೆ ನಿಂತು ಮಾಡ್ಬೇಕು. ನಾವು ಆಕ್ಟಿವ್ ಮಾತ್ರ ಅಲ್ಲ, ಈ 3 ತಿಂಗಳಲ್ಲಿ ಬೆಲೆ 10 ಗಂಟೆಯಿಂದ ಸಂಜೆ 1 ಗಂಟೆ ನಮಗೆ ಫೋನ್ ಬಂದಾಗ ನಮ್ಗೆ ಆ ವಿಚಾರ ಇವತ್ತು ಬರ್ತದೆ. ಆದ ಕಾರಣ ನಮ್ಮೆಲ್ಲ ಕೆಲವೊಮ್ಮೆ ನಾವು ರಾಜ್ಯ ಮಟ್ಟಕ್ಕೆ ಮಾಡಿದಂತ ಕಾನೂನು ನಿಯಮಗಳೇನಿದೆಯಾ ಅದು ಇವತ್ತು ಪ್ರಸ್ತಾವನೆ ಮಾಡ್ಬೇಕು. ಅದು ಎಲ್ಲರಿಗೂ ಕೂಡ ಪ್ರಯೋಜನ ಆಗುವ ಕೆಲಸ ಆಗ್ತದೆ. ಇನ್ನು ನೀವು ಅಲ್ಲಿ ಕೂತ್ಕೊಂಡು, ಇಲ್ಲಿ ಮಂತ್ರಿಗಳು ಕೂತ್ಕೊಂಡಿದ್ದಾರೆ, ಶಾಸಕರು ಕೂತ್ಕೊಂಡಿದ್ದಾರೆ, DC ಅವರು ಇದ್ದಾರೆ, ಇಲ್ಲ ಮರ್ಯಾದೆ ಕೊಡುವಂತ ಮೀಟಿಂಗ್ ಕೂಡ ಆಗಿದೆ. ಇವತ್ತು ನೀವು ಮೌನವಾಗಿದ್ದುಕೊಂಡು ನಾಳೆ ಸಮಸ್ಯೆ ಆದಾಗ ಅದು ಹಾಗೆ ಅಂತಾರೆ. ಸರ್ಕಾರ ಅಧಿಕಾರಿಗಳು ಫುಟ್ಬಾಲ್ ಆಡುದ್ರಲ್ಲಿ ಬಹಳ ಹುಷಾರ್. ಫುಟ್ಬಾಲ್ ಅಂದ್ರೆ ಬಂದ ಬಾಲ್ ಎಲ್ಲ ಪಾಸ್ ಮಾಡುದು, ಇಲ್ಲಿ ಬಂದು ಹಾಕಿದ್ರೆ ಗೋಲ್ ಹೊಡಿಲಿಕ್ಕೆ ಯಾರು ಕೂಡ ತಯಾರಿಲ್ಲ. ಈಗ ನಮಗೆ ಜಿಲ್ಲಾ ಮಟ್ಟ ಅಧಿಕಾರಿಗಳಿಗೆ, ತಳಮಟ್ಟದವರಿಗೆ ಏನೆಲ್ಲ ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ನಾವು ಇವತ್ತು ಕೊಡ್ತೇವೆ. ಸರ್ಕಾರ ಈಗಾಗಲೇ ಬೇಕಾದಷ್ಟು ಅನುದಾನ ಇವತ್ತು ಕೊಟ್ಟಿದೆ. ಜಿಲ್ಲಾಧಿಕಾರಿ ಇವತ್ತು 1.5 ಕೋಟಿ ಅವರ PD ಅಕೌಂಟ್ ಅಲ್ಲಿ ಇಟ್ಟು ಉಳಿದ ದುಡ್ಡನ್ನು ಪ್ರತಿಯೊಂದು ತಾಲೂಕಿಗೆ ತಹಶೀಲ್ದಾರ್ ವ್ಯಾಪ್ತಿಯಲ್ಲಿ 44 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಏನಾದ್ರೂ ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ ತತ್ಕ್ಷಣ ಇವತ್ತು ಅವರಿಗೆ ಆ ಪರಿಹಾರ ಕೊಡುವಂತ ಕೆಲಸ ಇವತ್ತು ಮಾಡ್ಲಿಕ್ಕೆ ಬೇಕಾಗಿ ಈ ಅನುದಾನ ಇವತ್ತು ಹೆಚ್ಚಿನ ಅನುದಾನ ಕೂಡ ಇದು ಸರ್ಕಾರ ಇವತ್ತು ಒದಗಿಸ್ತದೆ. ಸೊ ತಾವು ಇವತ್ತು ಮುಂದೆ ಹೋಗಿ ಕೆಲಸ ಮಾಡಬೇಕು. ಆ ಇದರಲ್ಲಿ ಏನಾದ್ರೂ ಒಂದು ಪ್ರಕ್ರಿಯೆ ಆ ಸಂದರ್ಭದಲ್ಲಿ ಫಸ್ಟ್ ಯಾರಿಗೆ ಹೋಗ್ಬೇಕು, VA ಹೋಗ್ಬೇಕು, PD ಹೋಗ್ಬೇಕು, ಲೋಕಲ್ ಅಥಾರಿಟಿ ಅವರಲ್ಲಿಗೆ ಹೋಗ್ಬೇಕು, ಕಡ್ಡಾಯವಾಗಿ ಹೋಗ್ಲೇಬೇಕು. ಈಗ ಕೆಲವೊಮ್ಮೆ ಏನಾಗ್ತದೆ, VA ಮನೆಯಲ್ಲಿ ಕೂತ್ಕೊಂಡು ಫೋಟೋ ತೆಗೆಸಿ ಅದು ಆಗುದಿಲ್ಲ. ನಾವು ಅವರ ಜಾಗದಲ್ಲಿ ಇದ್ದಿದ್ರೆ, ನನ್ನ ಮನೆಯನ್ನು ಬಿದ್ದಿದ್ದು ನನಗೆ ಏಟಾಗಿದ್ದ ಸಂದರ್ಭದಲ್ಲಿ ಫೋಟೋಗ್ರಾಫರ್ ಬಂದು ಅಲ್ಲಿ ಒಂದು ಸರ್ಕಾರಿ ಪ್ರತಿನಿಧಿ ಹೋದ್ರು, ಸರ್ಕಾರದ ಇಲಾಖೆ ಅಧಿಕಾರಿಗಳು ಹೋದ್ರು ಅಂತ ಹೇಳಿದಾಗ
ಅವ್ರ ಆತ್ಮವಿಶ್ವಾಸವೇ ಬೇರೆ ಇರ್ತದೆ, ಮನಸ್ಸಿಗೆ ಒಂದು ಸಮಾಧಾನ ಸಿಕ್ಕುವಂತ ಒಂದು ವ್ಯವಸ್ಥೆ ಇವತ್ತು ಬೇರೆ ಇರ್ತದೆ. ಅದು ಎಲ್ಲಾ ಇಲಾಖೆ ಆ ತಳಮಟ್ಟ ಅಧಿಕಾರಿಗಳು ತಕ್ಷಣ ಇಡೀ ವರ್ಷದ್ದು ಸರ್ ಅದೊಂದು ಹೇಳ್ತೀನಿ. ಮೊದಲನೇ ಸ್ಲೈಡ್ ಓಪನ್ ಮಾಡಿ ಸರ್. ಇನ್ನ ಇದೆ ಸರ್ ಕಡಿಮೆ ಆಗಿರುವಂತದ್ದು ಕಳೆದ ಕಾಪೀಸ್ ಕೊಡಿ. ಎಲ್ಲರೂ ಇದೆ ಕಾಪಿ ಇದೆ. ಕಾಪೀಸ್ ಇದೆ. ವಾಡಿಕೆ ಮೇಲೆ ನಮ್ದು 294 ಆಲ್ಮೋಸ್ಟ್ 57% ಡಿಪ್ರಿಸಿಯೇಷನ್ ರೇಟಲ್ಲಿ ಬರುತ್ತೆ ಸರ್. ನಮಗೆ ಕ್ಯುಮುಲೇಟಿವ್ಲಿ ತಗೊಂಡ್ರೆ ಸರ್ ಈ ವರ್ಷ ಜನವರಿ 1st ಇಂದ ಇದರಲ್ಲಿ 41% ಡಿಪ್ರಿಸಿಯೇಷನ್ ನಮಗೆ ಬರುತ್ತೆ ಸರ್. ಅಂದ್ರೆ ಇಲ್ಲಿನೋ ಒಂದು ವ್ಯತ್ಯಾಸ ಕೋಸ್ಟಲ್ ಸೌತ್ ಅಮೆರಿಕ ಈಗ ಏನು ಕೃಷಿಗೆ ಹಿಂಗಾರು ಮುಂಗಾರು ಬೆಳೆಗಳಿಗೆ ಸಮಸ್ಯೆ ಇದೆ. ಕೃಷಿ ಅದರಿಂದ ಸ್ವಲ್ಪ ಏನು ನಾಟಿ ಇರಬಹುದು ಮತ್ತು ಸೋಯಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಇಲ್ಲಿ ಜಾಸ್ತಿ ಏನು ಕ್ರಾಪ್ ಇದೆ? ಭತ್ತ ಸರ್, ಭತ್ತ ನಮ್ಮಲ್ಲಿ ಭತ್ತನೇ ಮೇಟಿಗೆ ಜಾಸ್ತಿ ಇರುವಂತದ್ದು ಸರ್. 10,000 ಹೆಕ್ಟರ್ ಅಷ್ಟು ಭತ್ತ ಬರುತ್ತೆ. ಈಗ ಏನು ಈಗ ಒಂದು ಲಾಸ್ಟ್ 7 days ಹಿಂದೆ ಮಳೆ ಆಗ್ತಾ ಇದೆ ಸರ್. ಈಗ ಅದು ತಗ್ಗು ಪ್ರದೇಶಕ್ಕೆ ಚೆನ್ನಾಗಿ ಸೋಯಿಂಗು ಟ್ರಾನ್ಸ್ಪ್ಲಾಂಟಿಂಗು ಆಗ್ತಾ ಇದೆ ಸರ್. ಇನ್ನು ಅಪ್ಲ್ಯಾಂಡ್ ಅಲ್ಲಿ ನಮ್ಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ಲಿಕ್ಕೆ ಇನ್ನೂ ನೀರು ಬೇಕಾಗತ್ತೆ ಸರ್. ಇನ್ನು ಮಳೆ ಆದ್ರೆ ಅಪ್ಲ್ಯಾಂಡ್ ಅಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಆಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಫರ್ಟಿಲೈಸರ್ ಡಿಮಾಂಡ್ ಬರುತ್ತೆ ಸರ್ ನಮ್ಮಲ್ಲಿ. ಇದರಲ್ಲಿ ಇನ್ಶೂರೆನ್ಸ್ ಎಷ್ಟು ಮಾಡಿದ್ದಾರೆ? ಇನ್ಶೂರೆನ್ಸ್ ಈಗ ಸ್ಟಾರ್ಟ್ ಆಗುತ್ತೆ ಸರ್, ಇನ್ನು ಸೋಯಿಂಗ್ ಆಗಿಲ್ಲ. ಈಗ ನಮ್ಮ ಲಾಸ್ಟ್ ಟೈಮ್ ಎಷ್ಟು ಕ್ಲೇಮ್ ಮಾಡಿದ್ದಾರೆ? ಲಾಸ್ಟ್ ಟೈಮ್ ನಮ್ದು ಅಗ್ರಿಕಲ್ಚರ್ 4.5 lakhs ಅಷ್ಟೇ ಆಗಿದೆ. ಅಂದ್ರೆ ಇಲ್ಲಿ ಅಂದ್ರೆ ಅಗ್ರಿಕಲ್ಚರ್ ಸರ್, ಇಲ್ಲಿ ಹಾರ್ಟಿಕಲ್ಚರ್ ಮ್ಯಾಕ್ಸಿಮಮ್ ಆಗುತ್ತೆ ಸರ್. ಅಗ್ರಿಕಲ್ಚರ್ ಬಂದ್ರೆ ಕ್ಲೇಮ್ ಆದ್ರೆ ಎಷ್ಟು? 4.5 ಲಕ್ಷ ಸರ್. ಹಾರ್ಟಿಕಲ್ಚರ್ ಕ್ಲೇಮ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತ ಅಗ್ರಿಕಲ್ಚರ್ ಕ್ರಾಪ್ ಗೆ ವೆದರ್ ಇಂದ ಅಥವಾ ಮಳೆಯಿಂದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದನ್ನು ಸರ್ವೆ ಮಾಡಿ ರಿಪೋರ್ಟ್ ಮಾಡಿ ತಯಾರು ಮಾಡಿ ಟಿಸಿ ಕೊಡೋ ಜವಾಬ್ದಾರಿ ನಿಮ್ದು. ನಾವಲ್ಲಿ ಸರ್ಕಾರದ ಘೋಷಣೆ ಮತ್ತೆ ನೀವು ಮಾಡುವ ಮಳೆ ನಮ್ಗೆ ಮುಗಿದು ಬಿಡ್ತದೆ. ರೆಡಿ ವಿತ್ ಡೇಟಾ ಅಷ್ಟೇ. ಅಡಿಕೆ ಮತ್ತು ಪೆಪ್ಪರ್ ಸರ್. ಓಕೆ, ಅದರಲ್ಲಿ ಟೋಟಲ್ 276 crores ಕ್ಲೇಮ್ ಆಗಿದೆ ಸರ್ ಇನ್ಶೂರೆನ್ಸ್. ಆಯ್ತಲ್ಲ, ಈ ಸಾರಿ ಮಳೆ ಬಂದ ಕಾರಣ ಈಗ ಮಳೆ ಚೆನ್ನಾಗಿ ಆಗ್ತಾ ಇದೆ ಸರ್. ಸೊ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಅಡಿಕೆಗೆ ಏನ್ ಸಮಸ್ಯೆ ಇಲ್ಲ ಸರ್. ಎಷ್ಟು ರೇಟ್ ಈಗ ಸರ್? ಸರ್ ಯಾರು ಹೂಸ್ ರೆಸ್ಪಾನ್ಸಿಬಲ್ ಸರ್? ಅದು ಒಂದು ಸಬ್ಮಿಷನ್ ಸರ್. ಟೋಟಲ್ 274 ಮಳೆ ಮಾಪನ ಕೇಂದ್ರಗಳು ಟೋಟಲ್ ಜಿಲ್ಲೆಯಲ್ಲಿದೆ ಸರ್. ಓಕೆ, ಅದರಲ್ಲಿ ವರ್ಕಿಂಗ್ 108 ಸರ್. ಎಷ್ಟರಲ್ಲಿ? 274 ಅಲ್ಲಿ. ಎಸ್ ಸರ್. ಸೊ ಇದು ಹಿಂದೆ ಇದ್ರದ್ದು ಪ್ರಾಬ್ಲಮ್ ಆಗಿಬಿಟ್ಟು ಈ ವರ್ಷ ಇದನ್ನ ಸರ್ ಟೆಂಡರ್ ಆಗಿದೆ. ಟೆಂಡರ್ ಆಗಿ ಇವ್ರಿಗೆ ಕೊಟ್ಟಿದ್ದಾರೆ ಸರ್. ಈಗ ಇದನ್ನೆಲ್ಲೂ ಕೂಡ ರಿಪ್ಲೇಸ್ ಮಾಡ್ತಿದ್ದಾರೆ ಸರ್. ಸ್ಟೇಟ್ ಲೆವೆಲ್ ಅಲ್ಲಿ ರಿಪ್ಲೇಸ್ ಮಾಡ್ತಿದ್ದಾರೆ ಸರ್. ಓನ್ಲಿ ಸಿಮ್ ರಾಜ್ಯ ಕೃಷಿ ಇಲಾಖೆ ಮತ್ತೆ ಪಂಚಾಯತ್ನಲ್ಲಿ ನಷ್ಟವನ್ನು ಕೊಡದೆ ಇರೋದು ತೊಂದರೆ ಅಲ್ವಾ? ಸರ್ವ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳುವ ಪ್ರಾಕ್ಟಿಕಲ್ ಆಗಿ. ಸರ್ ಮಳೆ ಮಾಪನ ಇದರಲ್ಲಿ ಸರ್ ಇದು ಬಹಳಷ್ಟು ವಾರಗಳಿಂದ ನಾವು ಎಲ್ಲ ಡಿಸಿಸ್ ಮತ್ತೆ ಸರ್ ಜೊತೆ ಎಲ್ಲ ಡಿಸ್ಕಷನ್ ಹಾಕಿ ಫೈನಲಿ ದೇ ಕನ್ಕ್ಲೂಡೆಡ್ ಸರ್. ಏನ್ ಇಶ್ಯೂ ಆಗಿದೆ, ಅವ್ರೇನು ಸ್ಟೇಟ್ ಹಂತದಲ್ಲಿ ಒಬ್ರು ಕಾಂಟ್ರಾಕ್ಟರ್ ಅಂತ ತಗೊಂಡಿರ್ತಾರೆ ಸರ್. ಪ್ರತಿ ಸರಿನೂ ಅವ್ರ ವಾದ ಏನಿತ್ತು ಅಂದ್ರೆ ರಿಪೇರ್ ಮಾಡಿದಾಗ ಮಂಗಗಳು ಹಾಳು ಮಾಡೋದು ಅಥವಾ ಪಂಚಾಯತಿಲಿ ಜನರಿಗೆ ಕೈ ಸಿಗುವಂತ ಕಡೆ ಇರೋದ್ರಲ್ಲಿ ಜನರಿಗೆ ಮಾಡಿರುವಂತದ್ದು ಮತ್ತೆ ಕರೆಕ್ಟ್ ಇದಾಗ್ತಿಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಅವರು ಸಬೂಬ್ ಹೇಳ್ತಾ ಇದ್ರು ಸರ್. ಈ ಸರಿ ಅದಕ್ಕೆ ಹೇಗೆ ಮಾಡಿದ್ದಾರೆ, ಇವಾಗ ಏನು ಉಳಿಕೆ ಇರೋದು ಇದು ಬಂದಿದೆ ಸರ್. ಜನರ ಕೈಲೂ ಸಿಗ್ಬಾರ್ದು ಮತ್ತೆ ಅದಕ್ಕೆ ಪ್ರೊಟೆಕ್ಷನ್ ರೀತಿ ಮಾಡ್ಕೊಂಡೇ ಇದು ಮಾಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಸರ್. ಇವಾಗ ಏನು ಮಾಡ್ತಾರೆ ಅದು ಆಲ್ಮೋಸ್ಟ್ ಈ ತರ ಕಾರಣ ಹೇಳೋದಕ್ಕೆ ಬರೋಲ್ಲ ಸರ್. ಒಂದು ಎರಡನೇದು ಸರ್, ನಮ್ದು ಏನು ಕಡಿಮೆ ಅಂತ ಇದಾಗಿದೆ. ಈಗ ಒಂದ್ ಪಂಚಾಯತಿ ಬಿಲ್ಡಿಂಗ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಪಂಚಾಯತಿ ಏನು ಮಳೆ ಮಾಪದ ಇದಾಗಿದೆ ಅದ್ರ ಮೇಲೆ ಎಕ್ಸ್ಟ್ರಾಪುಲೇಷನ್ ಮಾಡಿ ನಾವು ಇದನ್ನ ತಗೋಬೇಕು ಅಂತ ಇವಾಗ ಮಾಡ್ತಿದ್ದಾರೆ ಸರ್. ಅದು ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಇಲಾಖೆಯಿಂದ ಹೇಗೆ ಮಾಡ್ತಾರೆ ಅದನ್ನ ನೋಡ್ಬೇಕು ಸರ್. ಸೊ ಒಟ್ಟಿನಲ್ಲಿ ಮಳೆ ಮಾಪನ ಏನಿದೆ ಅದು ಹೇಗೆ ಅವ್ರು ಹೇಳ್ಬೇಕಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳಿ. ಜಿಲ್ಲೆಯಲ್ಲಿ ರೈತರು ತೀರಾ ಸಂಕಷ್ಟಕ್ಕೊಳಗಾಗಿದ್ದಾರೆ. ಅವ್ರಿಗೆ ಏನು ಸರ್ಕಾರದಿಂದ ಏನು ಬೆಳೆ ವಿಮೆ ಬರಬೇಕು ಅದರಲ್ಲಿ ತಾರತಮ್ಯ ಆಗಿದೆ. ಅವ್ರಿಗೆ ಏನು ಸಿಗ್ಬೇಕು ಸಿಗ್ಲಿಲ್ಲ. ಅದಕ್ಕೋಸ್ಕರ ಇದನ್ನ ಅತ್ಯಂತ ನೀವು ಅದಕ್ಕೆ ಆದ್ಯತೆಯ ಮುಖಾಂತರ ನೀವು ಅದನ್ನ ಕೆಲಸ ಮಾಡಬೇಕಾಗಿದೆ. ಜೂನ್ ಅಲ್ಲಿ ಅಲ್ಲ, ಏಪ್ರಿಲ್ ಅಲ್ಲಿ ನೀವು ಕೆಲಸ ಆಗ್ಬೇಕು. ಜೂನ್ ಅಲ್ಲಿ ಇದು ಸ್ಟಾರ್ಟಿಂಗ್ ಆಗ್ಬೇಕು. ಇದು ನೋಡಿ ಇನ್ನು ಮೇನ್ ಸಬ್ಜೆಕ್ಟ್ ವೆಲ್ ಟಾಕ್ ಎಲ್ಲ ಮಾತಾಡ್ತೀವಿ. ಸ್ಲ್ಯಾಂಡ್ ಸ್ಲೈಡ್ ಇರಲಿ ಅಥವಾ ಡೇಂಜರ್ ಸ್ಪೋರ್ಟ್ ಇರಲಿ ಉಳ್ಳಾಲದ್ದು ಒಂದು ಕಡೆ ಸರ್ ನಾವು ಮತ್ತೆ ತಹಸೀಲ್ದಾರ್ ಹೇಳಿ ಮತ್ತೆ ಫಾರ್ ದಿ ಫ್ಯೂಚರ್ ಡೇಂಜರ್ ಆಗುವಂತ
ಆಕ್ಚುಲಿ ಆ ತರ ಇರುವಂತದ್ದು ಮತ್ತೆ NITK ಸೂರತ್ ಕೂಡ ಕೆಲವೊಂದು ಏರಿಯಾನ ಮಾಡಿ ಕೊಟ್ಟಿರೋದಿದೆ ಸರ್, ಟೆಕ್ನಿಕಲ್ ಏರಿಯಾ ಅಂತರದೆಲ್ಲ ಅವನ್ನೆಲ್ಲ ಸೇರಿಸಿ ನಾವು ಇವತ್ತಿಗೆ 88 ಸ್ಲೈಡ್ ಚೇಂಜ್ ಮಾಡಿದ್ವಾ. ಬಂಟ್ವಾಳ ತಾಲೂಕಿಂದ 3 ಸರ್, ಬಟ್ ವಿ ಆರ್ ಕೀಪಿಂಗ್ ಅ ಕ್ಲೋಸ್ ವಾಚ್ ಆನ್ ದಿಸ್. ಮಳೆ ಜಾಸ್ತಿ ಬಂದಾಗ ಅಟ್ಲೀಸ್ಟ್ ಆ ಟೈಮಲ್ಲಿ ಅದು ಇದು ಮಾಡ್ಬೇಕು ಅಂತ ಹೇಳಿ. ಸೊ ಮನೆ ಬೆಳಕು ಮತ್ತೆ ಭೂಮಿಲಿ ಏನಾದ್ರು ಒಂದು ವ್ಯತ್ಯಾಸ ಆಗಿರುವಂತದ್ದು ನಮ್ಮ ಒಂದು ಇದರಲ್ಲಿ ನಾವು ತಗೋತಾ ಇರುವಂತದ್ದು ಸರ್. ಸರ್ ಮ್ಯಾನ್ ಮೇಡ್ ರೀತಿ ನಮ್ಗೆ ಏನಿದಾಗ್ತದೆ, ಈಗ ಮೊನ್ನೆ ಆಗಿದ್ದು ಮ್ಯಾನ್ ಮೇಡ್ ರಿಲೇಟೆಡ್ ಸರ್. ಆ ತರ ವರ್ಟಿಕಲ್ ಕಟಿಂಗ್ ಆಗ್ಲಿ ಅಥವಾ ಏನಾದ್ರು ಕನ್ಸ್ಟ್ರಕ್ಷನ್ ಇದರಲ್ಲಿ ಆಗ್ತಿರುವಂತದ್ದು ಅದನ್ನು ಕೂಡ ನಾವು ಕ್ಲೋಸ್ ವಾಚ್ ಅಲ್ಲಿ ತಗೋತಿದೀವಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ನೋಟಿಸಸ್ ಇಶ್ಯೂ ಮಾಡಿದೀವಿ ಸರ್. ನಾಳೆ ಏನಾದ್ರು ಅನಾಹುತ ಆದ್ರೆ ಅವರಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ನಾವು FIR ಕೊಡೋದು ಬುಕ್ ಮಾಡುವಂತ ಇದೆ ಸರ್. ಮೊನ್ನೆ ಆಗಿರೋ ಇದ್ರಲ್ಲೂ ಕೂಡ ನಮ್ಗೆ FIR ಆಗಿದೆ, ನಾವು ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟಿದೀವಿ. ಯಾವ ಕಾರಣಕ್ಕೆ ಅದಾಗಿದೆ ಅಂತ ಮೇಲ್ನೋಟಕ್ಕೆ ಬಂದಿರುವಂತದನ್ನ ನಾವು ಕೊಟ್ಟಿದೀವಿ ಸರ್. ಆ ಓನರ್ ಮೇಲೂ ಕೂಡ ಈಗ FIR ಬುಕ್ ಆಗಿದೆ ನಮ್ಮ ಇದರಲ್ಲಿ. ಸೊ ಇದೇ ರೀತಿ ಆಗ್ತಾ ಇರೋ ಇದು ಟೈಮಲ್ಲಿ ನಾವು ಇಮಿಡಿಯೇಟ್ ಇದು ಕಾನೂನು ಕ್ರಮ ನಾವು ತಗೊಳ್ತಾ ಇದ್ದೀವಿ. ಅವ್ರಿಗೆ 5 ಸೆಂಟ್ ಜಾಗ ಇಲ್ಲಿ ಮೇಲೆ ಕೆಳಗೆ ಎಲಿವೇಟೆಡ್ ಲ್ಯಾಂಡ್ ಇದೆ, ಅದು ಮೇಲೆ ಕುಸಿದು ಕೆಳಗೆ ಬಿದ್ದರೆ ಅದು ಪ್ರೈವೇಟ್ ಲ್ಯಾಂಡ್ ಅಪ್ಪ ನಮ್ದು ಜಾಗ ಅಲ್ಲ, ಆ ರೀತಿ ಮಾಡ್ಲಿಕ್ಕೆ ಆಗ್ತದೆ. ರಸ್ತೆ ಬದಿಯಲ್ಲಿ ಕೆಲವು ಮನೆಗಳಿವೆ, ಮನೆ ಮೇಲೆ ಪ್ರೈವೇಟ್ ಲ್ಯಾಂಡ್ ಗವರ್ಮೆಂಟ್ ಲ್ಯಾಂಡ್, ಪ್ರೈವೇಟ್ ಲ್ಯಾಂಡ್ ಅವನು ಇನ್ನೊಬ್ಬರ ಲ್ಯಾಂಡ್ ಇಂದು ಇನ್ನೊಬ್ಬರ ಮನೆಗೆ ಬಿದ್ದು ಬಿಟ್ರೆ ಅದು ಯಾರು ಕೊಡುದು, ಅವನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಇವರ ಹತ್ರ ಎಲ್ಲ ಮನೆ ಕೊಲಾಪ್ಸ್ ಆಗಿರ್ತದೆ ಅಂತ ಬಹಳ ಸಂಗತಿಗಳು ಇದ್ದಾವೆ. ಹಾಗಾಗಿ ನೀವು ಅದನ್ನ ಯಾವ ರೀತಿ ನೋಡ್ತೀರಿ, ಯಾವ ರೀತಿ ಒಮ್ಮೆಲೆ ಉತ್ತರ ಕೊಡಿ. ಅವ್ರು ಹೇಳಿದ್ದ ಕೇಳು. ನಾವು ತುಂಬ ಕಡೆ ಒಂದು 7-10 ವಾರ್ಡ್ಗಳು ಹೇಗಿದೆ ನಗರದಲ್ಲಿ, ಎತ್ತರದ ಪ್ರದೇಶದಲ್ಲಿ ಎತ್ತರದಲ್ಲಿ ಇರುವವರಿಗೂ 1.38 ಹಕ್ಕು ಪತ್ರದಲ್ಲಿ ಕೊಟ್ಟಿರ್ತೀವಿ. ಕೆಳಗಿನ ಲೇಯರ್ನಲ್ಲಿರುವವರಿಗೂ 1.38 ಹಕ್ಕು ಪತ್ರದಲ್ಲಿ ಕೊಟ್ಟಿರ್ತೀವಿ. ಮಧ್ಯದ ಸರ್ಕಾರಿ ಭೂಮಿ ಆದ್ರೆ ನಿಮ್ಮವರು ಹೋದಾಗ ಅದು ಖಾಸಗಿ ಅಂತ ಕೊಟ್ಟಿರ್ತೀವಿ. ಮೇಲಿನವರು ಜಾರಿ ಕೆಳಗಡೆ ಬಿದ್ದಾಗ ಸತ್ತ ನಂತರ 5 ಲಕ್ಷ ರೂಪಾಯಿ ಕೊಡೋದಕ್ಕಿಂತ ನಾವು ಅದಕ್ಕೇನಾದ್ರೂ ಅಲ್ಲಿ ತಡೆಗೋಡೆ ಕಟ್ಟುವಂಥದ್ದು ಏನು, ನೀವು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ತಡೆ ಕಟ್ಟಬೇಕು. ಇದಕ್ಕೆ ದೊಡ್ಡದಾದ ಅಮೌಂಟ್ಗಳು ಬೇಕಾದವು. ಎಲ್ಲೆಲ್ಲಿ ಅತ್ಯಧಿಕವಾಗಿ ರಿಸ್ಕ್ ಇದೆ ಅಲ್ಲಿ ಸ್ವಲ್ಪ ಕಟ್ಟಲಿಕ್ಕೆ ಒಂದು ಏನಾದ್ರು ಒಂದು ನಾವು ಮಹಾನಗರ ಪಾಲಿಕೆ ವತಿಯಿಂದ ಅದನ್ನ ಒಂದು ಸ್ಪೆಷಲ್ ಆಗಿ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರೆ, ಇದು ಮಂಗಳೂರಿನಲ್ಲಿ ಪ್ರತಿ ವರ್ಷಗಳು ಈ ರೀತಿಯ ದೊಡ್ಡ ಘಟನೆಗಳು ಸಂಭವಿಸ್ತವೆ. ಸರ್ಕಾರಿ ಭೂಮಿಯಲ್ಲಿ ನಾವು ಕಟ್ಟಲಿಕ್ಕೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಏನ್ ಮಾಡ್ತೇವೆ ನಾವು, ಸರ್ಕಾರಿ ಇಲ್ಲ, ನಿಮ್ಮ ಇಂಜಿನಿಯರ್ ಹೋದವರು ಖಾಸಗಿ ಭೂಮಿ ಅಂತ ಬರೀತಾರೆ. ಖಾಸಗಿ ಭೂಮಿ ಅಂದ್ರೆ ನೀವು ರಿಜೆಕ್ಟ್ ಮಾಡಿ ಬಿಡ್ತೀವಿ. ಅದಕ್ಕೆ ಇದಕ್ಕೊಂದು ವಿಶೇಷವಾದಂತ ಒಂದು ಸರ್, ನಾನು ಮಂತ್ರಿಗಳ ಹತ್ರ ಹೇಳುದು, ಅದಕ್ಕೊಂದು ಏನಾದ್ರು ಒಂದು ಸ್ಪೆಷಲ್ ಒಂದು ಪ್ಯಾಕೇಜ್ ಅನ್ನ ತರ ಒಂದು ಮಾಡ್ಬೇಕು ಸರ್. ಪ್ರತಿ ವರ್ಷ ಒಂದು 2-3 ಘಟನೆ ಆಗತ್ತೆ. ನಾವು ಈ ಸಲ ನಮ್ಗೆ ಅಧ್ಯಕ್ಷರೇ, ಅದಕ್ಕೆ ಪೂರಕವಾಗಿ ಅಧ್ಯಕ್ಷರೇ ಅಂತಂದ್ರೆ, ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಎತ್ತರದ ಜಾಗದಲ್ಲಿ ಮನೆ ಉಂಟು. ನಾನನ್ನೋದು ಕೆಳಗಡೆ ಯಾರು ಅವರ ಸ್ವಾರ್ಥಕ್ಕೆ ಅದನ್ನು ಲೆವೆಲ್ ಮಾಡ್ತಾರೆ, ಮಣ್ಣನ್ನು ತೆಗಿತಾರೆ. ಆ ಕಾರಣ ಕೂಡ ತುಂಬಾ ಕಡೆ ಕುಸಿದಿದೆ. ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಂತ ನಾನು ಅನ್ನೋದು. ಮತ್ತೆ DCR ಅಂದಾಗೆ ಈ 88 ಸಾಮಾನ್ಯ ಕುಸಿದ ಪ್ರದೇಶ ಉಂಟು. ನಾವು ಅವ್ರಿಗೆ ಹೋಗ್ಬೇಕು, ನಾವು ಅವರಿಗೆ ವಾರ್ನಿಂಗ್ ಕೊಟ್ಟಾಗ ಅಲ್ಲಿ ಹೋಗ್ಬೇಕಂದಾಗ ಅವ್ರು ಹೋಗೋದಿದ್ರೆ ಸುಮ್ಮನೆ ಅವರು ಪ್ರಾಣ ಹಾನಿ ಆದಾಗ ಮತ್ತೆ ನಮ್ಮ ಜಿಲ್ಲೆಗೆ ಅದು ತೊಂದರೆ ಬರ್ತದೆ ಅಂತ. ಅದು ಅವರನ್ನು ಕೂಡ ಪುನರ್ವಸತಿ ಕೇಂದ್ರಕ್ಕೆ ಅಥವಾ ಮನೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಡಿಪಾರ್ಟ್ಮೆಂಟ್ ಮುಖಾಂತರ, ಪೊಲೀಸ್ ಮುಖಾಂತರ ಮಾಡುವಂತ ಕೆಲಸ ಆಗ್ಬೇಕು. ಮೊನ್ನೆ ನಾನು ಟೀಚರ್ಗೆ ಮಾತಾಡಿದೆ, ಅವ್ರು ಬರೋ ಮುಂಚೆ ನಾವು ಬೆಲ್ಮದಲ್ಲಿ ಪುಷ್ಪಾವತಿ ಶೆಟ್ಟಿ ಅಂತ, ಅಲ್ಲಿ ನಾವು BWD ಬಂದಿದಾರ, BWD ಅವರು ಅವರಿಗೆ ಅದರಲ್ಲಿ ಹೋದಾಗ ಮನೆಯ ರೋಡ್ ರಸ್ತೆ ಮಾಡೋ ಕಾರಣಕ್ಕೋಸ್ಕರ ಅವರ ಇದು ಕುಸಿದಿದೆ. ಅವ್ರ ಮನೆಯಲ್ಲಿ ಸಂಪೂರ್ಣ ಕ್ರ್ಯಾಕ್ ಬಂದಿದೆ. 4 ವರ್ಷ ಆಯ್ತು. ನೀವು ಅಂದ್ರೆ ಏನ್ ಮಾಡಿ ಈಗ ಹೋಗುದಿಲ್ಲ. BWD ಅವರು ನಮಗೆ ಭರವಸೆ ಕೊಟ್ಟು ಹೋಗಿದ್ದಾರೆ 16 ನಾನು ನೀವು ಕಾರ್ಯಪ್ರವೃತ್ತರಾಗಬೇಕು ಅದಕ್ಕೆ. ಇಲ್ಲದಿದ್ದರೆ ಈಗ ಅಧ್ಯಕ್ಷ ಅಂದಾಗ ಎಲ್ಲರ ಮೇಲೆ ಕಪ್ಪು ಚುಕ್ಕಿ, ಅದ್ರ ಜೊತೆ ಪ್ರಾಣ ಹಾನಿ ಕೂಡ ಆಗ್ತದೆ. ಆ ಕಾರಣಕ್ಕೆ ನೀವು ಕಾರ್ಯಪ್ರವೃತ್ತರಾದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ನಮ್ದು ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಗುಡ್ಡಲ್ಲಿರುವಂತ ಒಂದು ಪ್ರದೇಶ. ಎರಡನೇದಾಗಿ ಸರ್ಕಾರ ಕೂಡ ಯಾಕಂತ ಹೇಳಿದ್ರೆ ಎಲ್ಲ ಸರ್ಕಾರದಿಂದಲೇ ಮಾಡುವ ಪರಿಸ್ಥಿತಿಯಲ್ಲಿ ಆಗುದಿಲ್ಲ. ಅದು ಹಿಂದಿನಿಂದಲೂ ಕೂಡ ಸರ್ಕಾರದ ಪದ್ಧತಿ ಇದೆ. ಅವರವರ ಮನೆ ಮತ್ತು ಅವರ ಕಾಂಪೌಂಡ್ ಅನ್ನು ಅವರು ಕಟ್ಟಬೇಕು. ಸರ್ಕಾರ ಮತ್ತು ಸರ್ಕಾರದ ರಸ್ತೆಯಲ್ಲಿ ಜರಿದು ಬಿದ್ದರೆ ಆಗ ಮಾತ್ರ ಸರ್ಕಾರ ರಸ್ತೆ ಬದಿ ಅಂತ ಕಟ್ಟಿ ಕೊಡುವಂತ ಅವಕಾಶ ಇವತ್ತು ಆಗ್ತದೆ. ಆದ್ರೆ ಏನಾದ್ರೂ ಇವತ್ತು ನಾವು ಹೇಳಿದಾಗೆ ಒಮ್ಮೆ ನಾವು ಹಕ್ಕುಪತ್ರ ಕೊಟ್ಟ ನಂತರ ಅದು ಪ್ರೈವೇಟ್ ಹೌದು ಜಾಗ. ಇದರ ಮಧ್ಯದಲ್ಲಿ ಏನಾದ್ರು ಒಬ್ಬರಿಗೆ ಕಟ್ಟಿಕೊಟ್ಟದಾದ್ರೆ ನಾಳೆ ಸರ್ಕಾರಕ್ಕೆ ಕಾಂಪೌಂಡ್ ಕಟ್ಟುವ ಕೆಲಸ ಬಿಟ್ಟು ಬೇರೆ ಯಾವ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಒಂದ್ ಸೆಕೆಂಡ್, ನೀವು ನಾವು ಇದನ್ನು ಥಿಯರಿಟಿಕಲಿ ಹೇಳುದು ಕರೆಕ್ಟ್. ಮತ್ತೆ ಏನಾದ್ರು ಸರ್ಕಾರ ಒಬ್ಬರಿಗೆ ಕಟ್ಟಿಕೊಟ್ರೆ ನಾಳೆಲ್ಲರಿಗೂ ಕೂಡ ಕಟ್ಟಿಕೊಡ್ಲೇಬೇಕಮ್ಮ
ನಿಯಮ ಬರ್ತದೆ ಐದದ್ದು, ಪ್ರತಿಯೊಬ್ಬರ ಕಾಂಪೌಂಡ್ ಮತ್ತೆ ಬೀಳ್ತದೆ ಐದದ್ದು. ಅದಕ್ಕೆ ಮತ್ತೆ ಬೇರೆ ಕೆಲಸನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕೆಲವೊಮ್ಮೆ ಏನ್ ಮಾಡ್ತಂತ ಹೇಳಿ ಸರ್ಕಾರವು ಕೂಡ ಪ್ರಕೃತಿ ವಿಕೋಪದಿಂದ ಕೆಲವೊಮ್ಮೆ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಇದಾದ ನಂತರ ಕೆಲವು ಅನುದಾನ ಕೊಡ್ತದೆ. ಅದನ್ನು ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ಯಾವ ಅಗತ್ಯ ಇರುವಂತ ಪ್ರದೇಶ ಕಟ್ಟಿ ಅಂತ ಕೊಡೋದು ವ್ಯವಸ್ಥೆ ಮಾಡಿದಾಗ ಅದು ಕಾಗಿದವರ ಬದಿ ಕಟ್ಟುವುದು, ರಸ್ತೆಯ ಬದಿ ಕಟ್ಟುವುದು, ಅಥವಾ ಸಾರ್ವಜನಿಕ ಆಟದ ಮೈದಾನದ ಬದಿ ಕಟ್ಟುವುದು, ಹೀಗೆ ಪರೋಕ್ಷವಾಗಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಇರುವಂತ ವಿಚಾರ. ಅದೇ ನಿಮ್ಮ ಏನೇ ಇದ್ದಿದ್ರು ಕೂಡ ಏನೆಲ್ಲ ನಮ್ಮ ಜರಿದಿದೆ ಹೇಳಿದಾಗೆ ಇದ್ದಾದ್ರೆ ಅದನ್ನು ವರದಿ ಮಾಡಿ ಸರ್ಕಾರ ಸಲ್ಲಿಸುವಂತ ಕೆಲಸ ತುರ್ತು ಕಾಮಗಾರಿ ಆದ್ರೂ ಮಾಡ್ಬೇಕಲ್ಲ, ಮನೆ ಬಿದ್ದು ಅದ್ರ ಏನ್ ಮಾಡ್ತೀವಿ? ಅದಕ್ಕೆ ಐದು ಬಿದ್ದಿದೆ ಮನೆಗಳಿಗೆ ತಕ್ಷಣ ಮನೆಯಲ್ಲಿ ಸಾಕಷ್ಟು ಮನೆಗಳು ಬಿದ್ದಿದೆ, ತಮ್ಗೆ ಗೊತ್ತಿದೆ. ಅದೇ ರೀತಿ ಈಗ ಹೌದು, ಶಕ್ತಿನಗರದಲ್ಲಿ ಒಂದು ಮನೆ ಜಯಪುರ MLA ಏನೋ ಒಂದು ಕಟ್ಟಿಸಿದ್ರು, ಮೇಲಿನ ಕೆಳಗಡೆ ಬಿದ್ದು ಬಿಟ್ಟಿದೆ, ಎಲ್ಲ ಕೊಲಪ್ಸೆ ಆಗಿಬಿಟ್ಟಿದ್ದು. ಸರ್ಕಾರದಿಂದ ಕಟ್ಟಿದ್ದು ಅದು ಬಿದ್ದು ಬಿಟ್ಟಿದೆ, ಈಗ ಮತ್ತೆ ಅದು ಕಟ್ಟಲೇ ಇಲ್ಲ, ಎಲ್ಲ ಮನೆಗಳೇ ಹೋಯ್ತು. ಈಗ ಅದಕ್ಕೆ ನೀವು ಹಾಗೆ ಹೇಳಿದ್ರೆ ಅದು ಆಗುದಿಲ್ಲ. ಯಾಕೆ ಅಂತ ಕೇಳಿ, ಒಂದು ಹಕ್ಕುಪತ್ರ ಕೊಟ್ಟಂತ ಮನೆಯ ನಂತರ ಅವನು ಮನೆಯ ಹೊರಗಡೆ, ಕಂಪೌಂಡ್ ಹೊರಗಡೆ, ಅವನ ಮನೆಯ ಭಾಗದ ಹೊರಗಡೆ ಕಾಲಿಟ್ಟ ಕೂಡ ಅದು ಸರ್ಕಾರಿ ಭೂಮಿ, ಇದು ಗವರ್ಮೆಂಟ್ ಲ್ಯಾಂಡ್. ಈಗ ನೀವು ಒಂದು ನಿಮಿಷ, ನಾನು ಅದಕ್ಕೆ ಹೇಳುದು, ನೀವು ಅದಕ್ಕೆ ದೊಡ್ಡದಾದ ಮೊತ್ತಗಳು ಬೇಕು. ನಾನಿರುವಂಥದ್ದು ಮಹಾನಗರ ಪಾಲಿಕೆ ಮತ್ತು ಕಂದಾಯ ಇಲಾಖೆ ಅಂತ ಬಹಳ ದೊಡ್ಡ ರೀತಿಯ ರಿಸ್ಕ್ ಇರುವಂತ ಜಾಗವನ್ನು ಐಡೆಂಟಿಫೈ ಮಾಡಿ ಅಂತ ಜಾಗಕ್ಕೆ ಕಳೆದ ಅವಧಿಯಲ್ಲಿ ನಾನು 35 ಕೋಟಿ ರೂಪಾಯಿ ಸ್ಪೆಷಲ್ ಒನ್ ಟೈಮ್ ಗ್ರಾಂಟ್ ತಂದಿದ್ದೆ. ನೀವು ಮಂತ್ರಿಗಳಿದ್ದೀರಿ, ಒಂದು ತಾಲೂಕಿಗೆ ಅಂದೊಂದು 10 ಕೋಟಿ ಗ್ರಾಂಟ್ ಕೊಡುವ ಹಾಗೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇಂಥದ್ದು ಆಯ್ಕೆ ಕೂಡ ಅಧಿಕಾರಿಗಳೇ ಮಾಡಿಕೊಳ್ಳಬೇಕಾಗ್ತದೆ. ಆದ್ರೆ ಎಲ್ಲಿ ಬೀಳುತ್ತೆ, ನಾನೊಂದು ಪ್ರೈವೇಟ್ ಲ್ಯಾಂಡ್ ಮಣ್ಣು ಬಿಡಿದೆ ಅವರೇ ಕಟ್ಟಿಸ್ಕೊಳ್ಬೇಕು, ಅದು ನಾನು ಹೇಳ್ತಾ ಇಲ್ಲ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮಧ್ಯದಲ್ಲಿರುವ ಸರ್ಕಾರಿ ಭೂಮಿ ಇರುವ ಗೋಡೆ ಮಣ್ಣು ಬಿದ್ದರೆ ಅದನ್ನು ಕೂಡ ಅವನು 1.5 ಸೆಂಟ್ಸಿನ ಮನೆಯ ಪಾಪ ಬಡವ ತೆಗೆದುಕೊಂಡಿರ್ತಾನೆ, ನಿಮ್ಮ ಹತ್ರ 10,000 ರೂಪಾಯಿ ಕಟ್ಟಿ ಅವನೇ 8-10 ಕೋಟಿ 1 ಕೋಟಿ ಕಡೆಗೋಡೆ ಕಟ್ಟಿದ ಮೇಲೆ ಕಟ್ತಾರೆ. ಇದಕ್ಕೆ ಪ್ರಾಕ್ಟಿಕಲಿ ಆಲೋಚನೆ ಮಾಡಿದ್ರೆ ಅವತ್ತು ಈ 35 ಕೋಟಿ ಒನ್ ಟೈಮ್ ನಾನು ತಂದಿದ್ದೆ ಅವತ್ತಿರುವ. ಈ ತರದ ಮಂತ್ರಿಗಳು ಒಂದು ಈ ರೀತಿ ಒಂದು ಮಾಡಿ ಎಲ್ಲ ತಾಲೂಕಿಗೆ ಒಂದೊಂದು 5-10 ಕೋಟಿ ತರುವ ಹಾಗೆ ಮಂತ್ರಿಗಳ ನೇತೃತ್ವದಲ್ಲಿ ಆದರೆ ಈ ರೀತಿಯ ಎಲ್ಲೆಲ್ಲಿ ತೊಂದರೆ ಒಂದು ರಿಸ್ಕ್ ಉಂಟು, ಅದಕ್ಕೆ ನಾವು ಸರಿಪಡಿಸಿಕೊಳ್ಳುವಾಗ ಆಗುತ್ತೆ ಅಂತ ನನ್ನ ಭಾವನೆ. ಈಗ ಹೌದು, ಈಗ ಆಗಿದ್ದರೆ ನಾನು ಕೆಲಸ ಹೇಳಿದೆ ಒಂದು ಇದರಲ್ಲಿ ಇನ್ನೂ ಕೆಲಸ ಆಗಿಲ್ಲ, ಬೀಚಿಯಲ್ಲಿ ಬಂದಿದೆ. ಈಗ ನಮ್ದು ನಿಮ್ಗೆ ಗೊತ್ತುಂಟು, ನಮ್ಮ ಸುಬ್ರಹ್ಮಣ್ಯ ಪುತ್ತೂರು ದರ್ಬೆ ರಸ್ತೆಯಲ್ಲಿ ಅಲ್ಲಿ ನಮ್ಮ ಹಾಣಿಯೂರು ಬೈತಡ್ಕ ಹತ್ರ ಇನ್ನು ಜಲ್ದಿದೆ, ಅದು ಇನ್ನು ಜಲ್ದಿ ಹೋಗ್ತದೆ, ಇನ್ನು ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಇದನ್ನು ಆ ಬಂದ ಹಣವನ್ನು ಇಮಿಡಿಯೇಟ್ ಖರ್ಚು ಮಾಡುವಾಗೆ ಒಂದು ವ್ಯವಸ್ಥೆ ಆಗ್ತದೆ ಸರ್. ಈ ಟೆಂಡರ್ ಕೊಟ್ಟ ನಂತರ ಟೆಂಡರ್ ಕರೆಯುವ ಇದುವೇ ಇಲ್ಲ. ಆದ್ರೆ ಈಗ ಟೆಂಡರ್ ಅಂತೇಳಿ ಅದು ಪ್ರಕ್ರಿಯೆಯಲ್ಲಿ ಕೆಲಸ ಆಗದೆ ಪೆಂಡಿಂಗ್ ಉಂಟು. ಎಲ್ಲ ಕಡೆಗಳಲ್ಲಿಯೂ ಇದೇ ಪರಿಸ್ಥಿತಿ. ಮಂಗಳೂರಲ್ಲಿಯೂ ಲಾಸ್ಟ್ ಟೈಮ್ ಅದನ್ನೇ ನಮ್ಮ ಜಿಲ್ಲಾಡಳಿತದಿಂದ ಫಂಡ್ ಕೊಡಿ ಅಂತ ಕೇಳಿದ್ರು. ಸರ್ಕಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲ್ಲದ ಟೆಂಡರ್ ಆಗ್ಬೇಕು, ಏನೋ KRDL ಟೆಂಡರ್, ನಿರ್ಮಿತಿ ಅದು ಟೆಂಡರ್, PW ಟೆಂಡರ್ ಅಂತ ಹೇಳಿಕೊಂಡು ಸರ್ಕಾರ ಖರ್ಚು ಮಾಡ್ಲಿಕ್ಕೆ ಆಗಿಲ್ಲ. ನಗರ ಪಾಲಿಕೆ ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ನಗರ ಪಾಲಿಕೆಯವರು ಎಸ್ಟಿಮೇಟ್ ಮಾಡಿದ್ರು. ವರ್ಕ್ ಅನ್ನ ಕೊಂಡೋಗಿ ತಾವು ನಿರ್ಮಿತಿ ಕೇಂದ್ರಕ್ಕೆ ಸರ್ಕಾರದಿಂದ ಕೊಟ್ಟಿದ್ರು. ಈಗ ಅವರು ಏನು ಟೆಂಡರೇ ಮಾಡಿದ್ರು, ಇವರೇ ಟೆಂಡರ್ ಮಾಡಿದ್ರು. ನಗರ ಪಾಲಿಕೆಯವರು ಸರ್ ಇನಿಷಿಯಲಿ ಏನಿದಾಯ್ತು ಸರ್, ಜಸ್ಟ್ ಎಲ್ಲರ ಗಮನಕ್ಕೆ ಇದು, ನಾವು SDM ವರ್ಕ್ಸ್ ಅಂತ ಏನ್ ಕೊಟ್ವಿ ಅದು ಬಹಳ ಬೇಗ ಮಾಡ್ಬೇಕು ಅಂತ ಹೇಳಿ ಲಿಸ್ಟ್ ಮಾಡಿ ಕೊಟ್ವಿ ಸರ್. ಈಗ ಅಲ್ಲಿ ಏನ್ ಮಾಡಿದ್ರು, ಪೂರ್ತಿ ಎಲ್ಲದನ್ನು ಕಡ್ಡಾಯವಾಗಿ ಟೆಂಡರ್ ಮಾಡ್ಲೇಬೇಕು ಅಂತ ಹೇಳಿ ಮಾಡಿದ್ರು. ಬಟ್ ಅವಾಗ ನಿರ್ಮಿತಿ ಕೇಂದ್ರಗೆ ಮತ್ತೆ KRDL ಗೆ ಪೂರ್ತಿ ಇರೋದ್ರಿಂದ ನಾವು ನಿರ್ಮಿತಿ ಕೇಂದ್ರಗೆ ಕೊಟ್ಟು ತಕ್ಷಣ ಮಾಡಿಸ್ಬೇಕು ಅಂತ ಹೇಳಿ ನಾವು ನಿರ್ಮಿತಿ ಕೇಂದ್ರ ಕೊಟ್ವಿ ಸರ್. ಬಟ್ ಕಾರವಾರು, ನಮ್ಮ ಉಡುಪಿ, ನಾವು ಎಲ್ಲ ಇದನ್ನ ಕೇಳಿದಾಗ್ಲೂ ಕೂಡ ಟೆಂಡರೇ ಮಾಡ್ಬೇಕು ಅಂತ ಹೇಳಿ ನಿರ್ಮಿತಿ ಕೇಂದ್ರ ಕೊಟ್ಟರು ಟೆಂಡರೇ ಮಾಡ್ಬೇಕು ಅಂತ ಹೇಳಿ ಮಾಡ್ತಿದ್ವಿ. ಅಷ್ಟೊತ್ತಿಗೆ ನಾವು ಆಗ್ಲೇ ಎಲ್ಲ ಮುಂದುವರೆದ್ರಿಂದ ನಿರ್ಮಿತಿ ಕೇಂದ್ರ ಇದ್ರೆ ಟೆಂಡರ್ ಮಾಡಿಸಿ ಅಂತ ಮಾಡಿದ್ವಿ. ಅದಾಗ್ಯೂ PWD ಮತ್ತೆ PRD ಇಂದನೂ ಕೂಡ ಸ್ವಲ್ಪ ಇದನ್ನ ಮಾಡ್ತಿದ್ವಿ ಸರ್. ಈ ಟೆಂಡರ್ ಮಾಡಿದ್ರಿಂದ ಆಕ್ಚುಲಿ ಟೆಂಡರ್ ಇಂದ ಅಷ್ಟೇನ್ ಡಿಲೇ ಆಗ್ಲಿಲ್ಲ ಸರ್. ಬಟ್ ಪ್ರಾಬ್ಲಮ್ ಏನಾಯ್ತು, ಟೆಂಡರ್ ಪಾರ್ಟಿಸಿಪೇಟ್ ಮಾಡೋರೆಲ್ಲ ಬೇರೆ ಜಿಲ್ಲೆಯವ್ರದ್ದು ಇದನ್ನೆಲ್ಲ ತಗೊಂಡ್ರು ಸರ್. ಅವರಿಂದ ನಮಗೆ 2 ಪ್ರಾಬ್ಲಮ್ ಆಯ್ತು. ಒಂದು, ಬೇರೆ ಜಿಲ್ಲೆಯವ್ರು ತಗೊಂಡಾಗ ನಾವು ಟೆಂಡರ್ LOI ಕೊಟ್ಮೇಲೆ ನಮಗೆ 30 days to 45 days ಟೈಮ್ ಇದೆ ಅಲ್ಲ, ನಾವು ಅಷ್ಟು ಬೇಗ ಅಂತ ಅವರು ನಿಯಮ ಮಾತಾಡೋಕೆ ಶುರು ಮಾಡಿದ್ರು. ಒಂದು ಸರ್. ಎರಡನೇದು, ಟೆಕ್ನಿಕಲ್ ಇಯರ್ ಅಲ್ಲಿ ಮಾಡಿದಾಗ ಈವನ್ PWD, PRD, ನಿರ್ಮಿತಿ ಮೂರನ್ನು ಕೂಡ ಟೆಕ್ನಿಕಲ್ ಅವ್ರು ಏನು ವರ್ಕ್ ಸರ್ಟಿಫಿಕೇಟ್ ಅಂತ ತಗೊಂತಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಬರೋದು ನಮಗೆ ಬಹಳ ಇದ್ರಲ್ಲಾಯ್ತು. ಕೆಲವೊಂದೆಲ್ಲ ಮೇಲ್ ಮಾಡ್ತಿರೋದು, ಫೇಕ್ ಎಲ್ಲ ಕೊಟ್ಟಿರುವಂತದ್ದು ಬಂತು. ಮೂರನೇದು ಸರ್, ಟೆಂಡರ್ ಇವಾಗ್ಲೂ ಕೂಡ ನಡೀತಿರೋದು 5ನೇ ಬಾರಿ ಟೆಂಡರ್ ಎಲ್ಲ ನಡೀತಾ ಇದೆ ಸರ್. ಸೊ ಅದನ್ನು ಕೂಡ 5ನೇ ಬಾರಿ ನಾವು 7 days ನಾನೇ ಪರ್ಮಿಷನ್ ಕೊಟ್ಟು ಇದನ್ನ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಕಾರಣದಿಂದ
ನಮಗೆ ಇಷ್ಟು ಟೆಂಡರ್ ಇದು ನಮಗೆ ಇಶ್ಯೂ ಆಗಿರುವಂತದ್ದು ಸರ್. आगे टेंशन में देखो अभी तक सर्विस लाइन नहीं बनाए, पंपवेल में आधा आधा भी काम चल रहा है. Mobile work is NCC agreement. For a good condition, you have given all facility. Waterlogging is every day. Look, if a small rain comes, you can't pass through the road. Say from where, from Bombay to here the railway work is done. There is no problem for any public. There public problem ಆಗಿದೆ. ನೀವು ಒಂದು ಸಣ್ಣ ರಸ್ತೆ ಮಾಡೋ ಹೆಚ್ಚಿನ ಸಮಸ್ಯೆ ಇದೆ ಹೇಗೆ? Comparing railway highway is not sir logical because highways में public का accessibility है. Okay. Railways में accessibility नहीं है. अभी 90% problems are there. Junction. You take every junction of the national highway. It is not up to the mark. I'm telling you about international engineers, architectures, construction, and you're not giving free of cost. People pay and go. It's not what like RPR and PW department where they put the money, people go free of cost. It's not free of cost, no. People are paying the money. So when the people pay and go, you should have service also should go good. No way. What is the problem of so many years? Look at in either side of the road while going down to Kotara side. It looks like a danger. You just see the cut. And the road construction also within that aisle went there 3-4 times. But even then you are not willing to take any work. You have taken work, you have taken some work. But how long it will take? Then problem. Right now it's shifted sir. ನನಗೆ ಒಂದು ಕಂಬ ಇತ್ತಲ್ಲ ಹಿಂಗ ಬಹಳ ದಿನ ತಗೊಂಡ್ರಿ ನೀವು ತಗೊಂಡ್ರಿ ಕೊಡಿ ಬಟ್ ಯಾಕೆ ತಗೊಂಡ್ರಿ ಅಂತ ಅದೇ ಸ್ಪನ್ಪೋಲ್ ಫಸ್ಟ್ ಅವರು ಶಿಫ್ಟ್ ಮಾಡಿ ಸ್ಪನ್ಪೋಲ್ ಅಪಾರ್ಟ್ಮೆಂಟ್ ಇದ್ದಲ್ಲಿ ಇವರು ಎಕ್ಸ್ಟ್ರಾ ಸರ್ವಿಸ್ ರೋಡ್ ಮಾಡಬೇಕು ಅಂತ ಅಲ್ಲಿಂದ ಲೈನ್ ತಗೊಳ್ಳೋದಕ್ಕೆ ಯೂಸಿಗೆ ಹೇಳಿದ್ರು ಬಟ್ ಅಲ್ಲಿ ಕಟಿಂಗ್ ಮಾಡಿದ್ರೆ ಆ ಬಿಲ್ಡಿಂಗ್ ಫೌಂಡೇಶನ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ನಾವು ಆ ಬಿಲ್ಡಿಂಗ್ ಹಿಂದ್ಗಡೆ ಬೇರೆ ಕಡೆ ಬೇರೆ ಲೊಕೇಶನ್ ಅದನ್ನು ಕ್ಲಿಯರ್ ಮಾಡಿಸಿ ನಾವು ಆ ಕಡೆ ಹಾಕ್ಬಿಟ್ಟು ತೆಗೆದುಕೊಟ್ಟಿದ್ದೀವಿ ಸರ್. ನೀವೊಂದು ಕಾರ್ಪೊರೇಷನ್ ಮಾಡೋಣ ಈಗಲೇ ಹೇಳಿದ್ದೇನಿಲ್ಲ ಯಾವ್ದು ಹೇಳಿದ್ದೆ ಬರೀ ಇದಕ್ಕೆ NHI ಮಾತ್ರ ಅಲ್ಲ PWD ಇರಲಿ ಇನ್ನೊಂದು ಇರಲಿ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಕೆಲಸ ಬೇಗ ಬೇಗ ಮಾಡಿ ಅಂಡ್ ಅದಕ್ಕೆ ಸಮಸ್ಯೆ ಬಗೆಹರಿಸಿ. ಅವ್ರು ಹೇಳ್ತಾರೆ ನಾವು ಇಷ್ಟು ದೊಡ್ಡ ಡ್ರೈನ್ ಮಾಡಿದ್ದೇವೆ ಅದು ಅಷ್ಟು ವರ್ಷ ಹಿಂದೆ, ಈಗ ನೀವು PWD ಇಷ್ಟು ದೊಡ್ಡ ಡ್ರೈನ್ ಮಾಡಿದ್ದೀರಿ ಎಲ್ಲಾ ನೀರು ಕೂಡ ಬಂದು ಈ ಸಣ್ಣ ಈ ಡ್ರೈನಿಗೆ ಹಾಕಿದ್ರೆ ನಾವೀಗ ಅವ್ರು ಡ್ರೈನ್ ಹೊಸದು ಮಾಡಿದ್ರೆ ಇವರು ಹೇಳಿಕಾಯ್ತು, ನೀವು ಹಾಗೆ ಹೇಳಿಕಾಯ್ತು, ಜನರಿಗೆ ಸಂಘರ್ಷ ಪಟ್ಟಿದ್ದಾರೆ. ನೀವು ಇಬ್ಬರು ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಾಣಿ ಅಲ್ಲ. ಇದಕ್ಕೆ ನಾನು ಸ್ಪೇಸ್ ಅಂತ ತರುದಾ ಇಂಜಿನಿಯರ್ ಸಮಸ್ಯೆ ಬಗೆಹರಿಸಲಿಕ್ಕೆ? ಒಮ್ಮೆ ಕೂತ್ಕೊಂಡ್ರೆ ಅರ್ಧ ಗಂಟೆಯಿಂದ ಸಮಸ್ಯೆ ಬಗೆಯಿರ್ತದೆ. No coordination. ಇಡೀ ಜನರ ಮಧ್ಯೆ ಮಳೆಗಾಲ ಬರುವಾಗ ವೆಹಿಕಲ್ಗೆ ಜನ ನಡ್ಕೊಂಡು ಹೋಗೋರಿಗೆ ಎಲ್ಲರಿಗೂ ಕೂಡ ಜನ ಬೈದಿದ್ದಾರೆ, ನಿಂಗೆ ಬೈತಾರೆ. ಯು ಆರ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ಸರ್ಕಾರಿ ಅಧಿಕಾರಿಗಳು ತಲೆಮಾಡಿದ ಕೆಲಸ ಮಾಡಿದ್ರೆ ಜನ ಸರ್ಕಾರ ಚೆನ್ನಾಗಿದೆ ಅಂತ ಹೇಳ್ತದೆ. ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ನೆಮ್ಮದಿ ಇರ್ತದೆ. ನೀವು ಮಾಡುವಂತ ಒಂದು ನಿರ್ಲಕ್ಷ್ಯ, ನಿಮ್ಮಲ್ಲಿ ಕೋಆರ್ಡಿನೇಷನ್ ಇಲ್ಲ, ನೀವು ಸಮಸ್ಯೆ ಬಗೆಹರಿಸುವುದಿಲ್ಲ, ನಿಮ್ಮೆಲ್ಲ ವಿಚಾರಗಳನ್ನು ಇವತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜನರ ಬೈಗಳು ತಿನ್ಬೇಕು. ಯಾಕೆ ಇದನ್ನು ಕೂತು ಎಷ್ಟು ವರ್ಷ ಆಯ್ತು ನಿಮ್ಗೆ? ಇವತ್ತು PWD 4 ಲೈನ್ ಮಾಡಿ 2 ವರ್ಷ ಆಯ್ತಲ್ಲ, ಯಾಕೆ ಕೂತ್ಕೊಳ್ಳೋ ಸಮಸ್ಯೆ ತೋಟದ ಸಮಸ್ಯೆ ಬಗೆಹರಿಸುವುದಿಲ್ಲ? ನನಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಇವರು NH ಜಾಗ ತನಕ ತೆಗೆದುಬಿಟ್ಟಿದ್ದಾರೆ. ಈಗೇನಾಗಿದೆ ಪಿಲ್ಲರ್ ನ ಎಡಿ ತನಕ ಬಂದಿದೆ. ಎಲ್ಲಾದ್ರೂ ಅನಾಹುತ ಇಡೀ ಫ್ಲಾಟ್ ಇದೆ. ಈಗ ಬೀಳುವಂತ ಪರಿಸ್ಥಿತಿಗಳು ಇರ್ಬೋದು. ಒಮ್ಮೆ ರಿಸ್ಕಿ ಅದ್ರ ಎದುರುಗಡೆ ಆ ಶೆಟ್ಟಿ ಕದರ್ ಏನ शेट्टी का वो भी ऐसा है वो घर का शेट्टी का पूरा पैसा दे दिया है सर, पूरी बिल्डिंग का पैसा दे दिया है, कोर्ट में पैसा मैटर रखता है। 1 मिनट यार मैं बोलता हूँ सर, तुम पैसा दे दिया सारा बात रहेगा, लेकिन कोई भी उस घर में अभी रुकता है तो कल एनीथिंग इज हैपन तो उनका जान चला जाएगा, उसके बाद सभी लोग उधर भाग के चला जाएगा। तो मैं क्या करने बोल रहे हैं, हम क्या बोल रहे हैं, उसका पैसा दिया तो उसको उधर हटा के क्लियर करना, नहीं तो वो लोग घर में वो लोग अपन उनको ले this year on the where you have that image there is a storm, there is a drain, it's very close to the Anganwadi and the school. Now there is sufficient breeding of mosquitoes there, especially during this time. Last time also we flagged it to you that we have to ensure that the water passes through the culvert and it is cleared off. Your people come there, they do makeshift work for 2 days, it works. Again there is an issue. You have to give us a permanent solution
or you give us 15 lakh rupees, we have already written to you because it is a politics like. We have written to you that give us 50 lakh rupees, we will cover that rate. So my condition, sir, it is not even coming for KDP meeting. And they respond. They think that they are above the law. DC is a problem, sir. Hamaरा office में दो स्टाफ. Department to solve your problem. You please give writing, we will discuss there. Okay. And we will see what your department does on that. ಎಷ್ಟು ವೆಹಿಕಲ್ಸ್ ಇದೆ? ಒಂದು ಸರ್ವಿಸ್ಟೇಷನ್ ಒಂದು ವೆಹಿಕಲ್ ಇದೆ ಸರ್. ಇವಾಗ ನಾವು ಎಡಿಷನ್ ಆಗಿ ಮಾನ್ಸೂನ್ ಪೀರಿಯಡ್ಗೆ 29 ಎಕ್ಸ್ಟ್ರಾ ವೆಹಿಕಲ್ ಮಾಡಿ ಟೋಟಲ್ 54 ವೆಹಿಕಲ್ಸ್ ಎಡಿಷನ್ ಆಗಿ ಬರ್ತದೆ. ಒಂದು ಸರ್ವಿಸ್ ಸ್ಟೇಷನ್ ಎರಡು ವೆಹಿಕಲ್ ಇದೆಯಾ? ಒಂದು ಸರ್ವಿಸ್ಟೇಷನ್ ಒಂದು ವೆಹಿಕಲ್ 29 ಆಯ್ತು. ಎಷ್ಟು ಸರ್ವಿಸ್ ಸ್ಟೇಷನ್ ಇದೆ? ಸಬ್ಸ್ಟೇಷನ್ 9. ಸಬ್ಸ್ಟೇಷನ್ ಸರ್ವಿಸ್ ಸ್ಟೇಷನ್ ಸರ್. ಸರ್ವಿಸ್ ಸ್ಟೇಷನ್ ನಮ್ಮಲ್ಲಿ ಇವತ್ತು ಸರ್ವಿಸ್ ಸ್ಟೇಷನ್ ಸರ್ ಟೋಟಲ್ ಸಂವಿಧಾನ ಕೊಂದಿಗೆ ಮಾಡಿ ಬೈತಾನು ಅದೇನ್ ಮಾಡ್ತಾರೆ, ನೀವು ಫೋನ್ ಕೂಲಿಸಿದ್ರಿ, ನಿಮ್ಮ ಮಿಸ್ಟೇಕ್ ಅದು. ಅವನು ಕರೆಕ್ಟ್ ಆಗಿ ನೀವು ನೋಡಿಕೊಳ್ಳಿ, ಅವ್ನು ಯಾವ ರೀತಿ ಆಕ್ಟಿವ್ ಇದ್ದಾನ ಇಲ್ವಾ ಏನಂತ ಹೇಳಿ. ಮತ್ತೆ ಫೋನ್ ಸೈಡ್ ಅಲ್ಲಿ ತೆಗೆದಿಡುದು ಆಯ್ತಾಕೆ. ಅದಕ್ಕಾಗಿ ನಾನು ಹೇಳಿದಷ್ಟೇ, ನಿಮ್ಮ ಎಲ್ಲ ತಾಲೂಕು ಲೆವೆಲ್ ಅಲ್ಲಿ ನೀವು ಸಾರ್ವಜನಿಕರಿಗೆ ಪೇಪರ್ ಮತ್ತು ಬಹಿರಂಗವಾಗಿ ಕೆಇಬಿಗೆ ಸಂಬಂಧಪಟ್ಟ ಏನೋ ಸಮಸ್ಯೆ ಬಂದ್ರೆ ನಿಮ್ಮ ಒಂದು ನಂಬರ್ ಕೊಡಿ, ಅದರಲ್ಲಿ ಒಂದು ಎಕ್ಸಿಕ್ಯೂಟಿವ್ ನಂಬರ್ ಕೂಡ ಕೊಡಿ, ಅವ್ರು ಕೂಡ ನಿದ್ದೆ ಮಾಡ್ತಾರೆ ಕರೆಂಟ್ ಹೋದ್ರೆ. ಆಯ್ತಾ? ಇಲ್ಲ ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ ಜನರೆಲ್ಲ ಬೆಳಗಿಂದ. ಜನತೆಗೆ ಏನಾಗಿದೆ, ಕರೆಂಟ್ ಹೋದ ತಕ್ಷಣವೇ ಕೆಇಬಿ ಕರೆಂಟ್ ಬರಲೇಬೇಕು. ಬರದಿದ್ರೆ ಬೈಯುದು MLA ಗಳಿಗೆ ಬೈಯುದು. ಮುಂಚೆಲ್ಲ ಒಂದು ದೊಡ್ಡ ದೊಡ್ಡ ಟಾರ್ಚ್ ಇತ್ತು, ಯಾಕಂದ್ರೆ ಗೊತ್ತಿದ್ದು ಕರೆಂಟ್ ಹೋಗ್ತದೆ ಅಂತ ಹೇಳಿ. ಈಗ ಎಲ್ಲ ಮೊಬೈಲ್ ಟಾರ್ಚ್ ಅಲ್ಲೇ ಸುಧಾರಿಸುವ, ಯಾರ ಮನೇಲಿ ಕೂಡ ಕೆಇಬಿ ಬಂದ್ರು ಇಲ್ಲ, ಸಮಾಧಾನ ಇವರಿಗೆ ಇಲ್ಲ. ಅದಕ್ಕಾಗಿ ಫೆಸಿಲಿಟಿ ಆದಷ್ಟು ಬೇಗ ಕೊಡ್ಬೇಕಂತ ಹೇಳಿ ಎಲ್ಲ. ಸೊ ವಿ ಹ್ಯಾವ್ ಟು ಬಿ ಅಕಾರ್ಡಿಂಗ್ ಟು ದ್ಯಾಟ್. ಒಂದು ಮರಗಳೆಲ್ಲ ಬಂದದ್ದು ಕಟ್ ಆಗಿದೆ, ಲೈಟ್ ಕಂಬಕ್ಕೆ ಬಂದಂತ ನಾವು 3 months ನಲ್ಲಿ ಮಾಡಿದ್ವಿ ಸರ್. ನೀವು ಮಾಡ್ದ, ನಿಮ್ಮ ಫಾರೆಸ್ಟ್ ನಾವು ಮಾಡ್ದ? ಟ್ರಿಮ್ಮಿಂಗ್ ಯಾರು ಮಾಡೋದು? ಟ್ರಿಮ್ಮಿಂಗ್ ನಾವು ಮಾಡೋದು ಸರ್. ಓಕೆ, ಟ್ರಿಮ್ಮಿಂಗ್ ಅಲ್ಲಿ ನಾವು ಮಾಡ್ತೀವಿ ಸರ್. ಆದ್ರೆ ಮೇಜರ್ ಮರಗಳು ಅಂತ ಡೇಂಜರ್ಸ್ ಇದ್ರೆ ನಾವು ಫಾರೆಸ್ಟ್ ಅವರಿಗೆ ಕೋಆರ್ಡಿನೇಷನ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕೊಡೋದು ಯಾರು? ಟ್ರೀ ಕಟ್ಟಿಂಗ್ ಇದ್ರೆ ಅವ್ರು ಬರ್ತಾರೆ, ದುಡ್ಡಿಲ್ಲ ಅಂತ ಹೇಳಿ. ನೀವು ಇಲ್ಲಿ ಜನ ಏನ್ ಮಾಡಿ ಗ್ರಾಮ ಮಟ್ಟದಲ್ಲಿ ತೆಗಿತಾ ಇದೆ ಸರ್, ಅದಕ್ಕೆ ನಾವೇ ತೆಗಿತಾ ಇದ್ದೀವಿ. ನಮ್ಗೆ ಕ್ಲಾರಿಟಿ ಬೇಕು. ಸದ್ಯಕ್ಕೆ ತೆಗೆಯುವುದಂತ ಅಲ್ಲ, ಗ್ರಾಮ ಮಟ್ಟದಲ್ಲಿ ಏನಾದ್ರೂ ಲೈಟ್ ಕಂಬದ ಮೇಲೆ ಅಥವಾ ದೊಡ್ಡ ದೊಡ್ಡ ಮರಗಳು ಬೀಳುವಂತ ಪರಿಸ್ಥಿತಿ ಇದ್ರೆ ನೀವು ಮುಂದೆ ಹೋಗಿ ತಕೊಂಡು ತೆಗಿಬೇಕು ಅದರಲ್ಲಿ. ಸೊ ನಾಳೆ ಗ್ರಾಮ ಪಂಚಾಯತ್ ಶಾಸಕರು ಮತ್ತು ಜನ ಅಲ್ಲಿಂದ ಫೋನ್ ಮಾಡಿದಾಗ ಮುಂದೆ ಮಾರುಕಟ್ಟೆ ಮಾಡ್ಲಿಕ್ಕೆ ದುಡ್ಡಿಲ್ಲ ಅಂತ ತಾವು ಹೇಳ್ಬಾರ್ದು. ಒಂದು ಸಬ್ಮಿಷನ್ ಅದು ನಮ್ದಲ್ಲ, ಅದರಿಂದ ಸೈಡ್ ನಲ್ಲಿ ನಮ್ಮ ಕಂಬ ಯಾವ್ದು, ನೀವೇಳ ಕಂಬ ಯಾವ್ದು ಗೊತ್ತು ಮಾಡಿ. ಈ 4 ಒಂದು ಟೀಮ್ ಆಗಿ ಕೆಲಸ ಮಾಡ್ಬೇಕು. ಅದಕ್ಕೊಬ್ರು ನೋಡ್ಲಾಕ ನಾವು ಒಬ್ಬರೊಬ್ರು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಇವತ್ತು ಆಗ್ಬೇಕಾಗ್ತದೆ. ಆ ಇದರಲ್ಲಿ ಫಾರೆಸ್ಟ್ ಜೊತೆ ಸೇರಿಕೊಂಡು ಇದು RDPR ಕುಡಿಯೋಕೆ ಸಂಬಂಧಪಟ್ಟಿ ಅದಕ್ಕೆ ಬರ್ತಾ ಇರ್ತದೆ ಕೆಲಸ ಪ್ರಾರಂಭ ಕಾಲಮಿತಿ ಕೊಡ್ಬೇಕಂತಂದ್ರೆ ಆದ್ರೆ ಸಮಸ್ಯೆಗೆ ಆದಷ್ಟು ಬೇಗ. ಗ್ರಾಮಾಂತರದಲ್ಲಿ ತುಂಬಾ ಸಮಸ್ಯೆಗಳು, ಕುಡಿಯೋ ನೀರಿನ ಸಮಸ್ಯೆ ಉಂಟು. ಅದನ್ನು ಐಡೆಂಟಿಫೈ ಮಾಡಿದ್ದೀರಿ. ಅಲ್ಲಿ ಮಕ್ಕಳು ಕೂತ್ಕೊಳ್ಳಿಕ್ಕೆ ಅದು ಯೋಗ್ಯತೆ ಅಲ್ಲ, ಶೀತಲ ಭವಿಷ್ಯದಲ್ಲಿ ಇದೆ, ಅಲ್ಲಿ ಕೂತ್ಕೊಳ್ಬಾರ್ದು ಅಂತ ಹೇಳಿ ಎಷ್ಟು ಸ್ಕೂಲ್ ಅಲ್ಲಿ ಎಷ್ಟು ಕ್ಲಾಸ್ ರೂಮ್ ಅಂತ ಐಡೆಂಟಿಫೈ ಮಾಡಿ ಏನು ಆದೇಶವನ್ನು ಅಲ್ಲಿ ಮುಖ್ಯ ಶಿಕ್ಷಕರಿಗೆ ಕೊಟ್ಟಿದ್ದೀರಿ. ಎಷ್ಟು ಸರ್ಕಾರಿ ಶಾಲೆಯ ಕಾಂಪೌಂಡ್ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 1054 ಶಾಲೆಗಳಿವೆ ಸರ್. ಎಲ್ಲ ಶಾಲೆಗಳಿಗೂ ವಿಪತ್ತು ನಿರ್ವಹಣಾ ಇದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸರ್. ತುಂಬಾ ಡೆವಲಪ್ಮೆಂಟೆಡ್ ಕುಸಿದು ಹೋಗುವ ಕಟ್ಟಡ ಇದರಲ್ಲಿ ಯಾವ ಮಕ್ಕಳನ್ನು ಕೂರಿಸಬಾರ್ದು ಅಂತ ಐಡೆಂಟಿಫೈ ಅದು ಐಡೆಂಟಿಫೈ 150 ಇದೆ ಸರ್. ಆದ್ರೆ ಅದೆಲ್ಲ ಯಾವ್ದು ಫುಲ್ ಹೋಗಿದೆ ಸರ್. ಅದೆಲ್ಲವೂ ಅಲ್ಲಿ ಮಕ್ಕಳು ಕೂರಿಸಿದ ಹಾಗೆ ಅಲ್ಲಿ ರೆಡ್ ಕಲರ್ ಟೇಪ್ ಕಟ್ಸಿದ್ವಿ ಸರ್. ಇನ್ನು ಉಳಿದು ಹೆಚ್ಚು ಡ್ಯಾಮೇಜ್ ಆಗಿರೋದೊಂದು ಮಂಗಳೂರು ಹೆಂಚಿನ ಚಾವಣಿಗಳು RCCಗಳು ಸ್ವಲ್ಪ ಸೋಲ್ತಿದೆ ಸರ್. ಅದಕ್ಕೆ ವಿಪತ್ತು ನಿರ್ವಹಣೆಯಲ್ಲಿ 91 ಶಾಲೆಗಳು ಗುರುತಿಸಿದೆ ಸರ್. 91 ಶಾಲೆಗೆ 1.5 ಕೋಟಿ ಮಾನ್ಯ ಜಿಲ್ಲಾಡಳಿತದಿಂದ ಈಗ ಬಂದಿದೆ ಸರ್. ಈ ಸಲಕ್ಕೆ ಮಳೆಗಾಲ ಸಂದರ್ಭದ ಬಗ್ಗೆ ಎಂದು ಆದೇಶ ಕೊಟ್ಟಿದ್ದಾರೆ. ಒಂದು ಕಡೆ ಏನೋ ರೀತಿಯಲ್ಲೆಲ್ಲ ಹೋದ್ಸರಿ ಕಟ್ಟಿಸಿದ್ದಾರೆ, ಅದನ್ನ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ತಿದ್ದಾರೆ, ಕೊಡ್ತಿದೀವಿ ಸರ್. ಅದನ್ನ ನಮ್ಗೆ ಗೊತ್ತಿದೆಯಾ ಅದು ನಿನ್ನೆ ಮೊನ್ನೆ ಉದಯವಾಣಿ ಪೇಪರ್ ಬಂದಿದೆ, ಬ್ಯಾಕ್ ಪೇಜ್ ಅಲ್ಲಿ ಒಂದು ಅರ್ಧ ಪೇಜ್ ಸುದಿನದಲ್ಲಿ ಬಂದಿದೆ. ಇವತ್ತು ಸುಳ್ಯದಲ್ಲಿ ಒಂದು ಕಾಲ್ ಸೆಂಟರ್ ಸರಿ ಇಲ್ಲ ಅಂತ ಹೇಳಿ ಅದು ಪೇಪರ್ ಅಲ್ಲಿ ಆರ್ಟಿಕಲ್ ಮಾಡ್ತಾ ಇದ್ದಾರೆ.
ಪತ್ರಿಕೆ ದಿವಸ ಒಂದು ಹೆಚ್ಚು ಮಕ್ಕಳಿದ್ದಾರೆ ಆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಕಂಪೌಂಡ್ ವಾಲ್ ಇಲ್ಲ ಅಂತ ಹೇಳಿ ಬಂದಿದೆ. ಅದಕ್ಕೆ ಅದು ಉದಯವಾಣಿ ಪತ್ರಿಕೆ. ಈಗ ಎರಡಿದೆ. ಎರಡನೇದು ಯಾವುದೊಂದು ಕಾಂಪೌಂಡ್ ವೀಕೆಂಡ್ ಇದ್ರೆ ಅಲ್ಲಿ ಮಕ್ಕಳು ಹೋಗಬಾರ್ದು ನೋಡಿಕೊಳ್ಳುವ ಜವಾಬ್ದಾರಿ ಮುಖ್ಯ ಶಿಕ್ಷಕ ವೃಂದದವರಿಗೆ ಇದೆ. ಈ 3 ತಿಂಗಳು ಇದರಿಂದ ಯಾವುದೇ ಅನಾಹುತ ಆಗದೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ದು. ನೀವಂದ್ರೆ ನಿಮ್ಮ ಇಲಾಖೆ ತಳಮಟ್ಟದ BO ಇಂದ ಹಿಡಿದು ಮುಖ್ಯ ಶಿಕ್ಷಕರಿಗೆ ಮೆಸೇಜ್ ಕೊಟ್ಟು ಈ ಯಾವುದೇ ಒಂದು ಶಿಥಿಲವಾದ ಕಟ್ಟಡದಲ್ಲಿ ಕ್ಲಾಸ್ ಮಾಡಬಾರ್ದು, ಮತ್ತೆ ಯಾವುದೇ ಶಿಕ್ಷಕರ ಕಾಂಪೌಂಡ್ ಪಕ್ಕದಲ್ಲಿ ಮಕ್ಕಳನ್ನು ಆಟ ಆಡ್ಲಿಕ್ಕೆ ಬಿಡಬಾರ್ದು. ಇದನ್ನು ನೋಡಿಕೊಳ್ಳುವಂತ ಮೊದಲ ಆದ್ಯತೆ ನಾವು ಕೊಡ್ಬೇಕಾಗ್ತದೆ. ಅಂತದೇನಾದ್ರು ಇದ್ರೆ ಜಿಲ್ಲಾಧಿಕಾರಿ ಗಮನ ಕೂಡ ಇವತ್ತು ಅದನ್ನು ತರಬೇಕು. ಆಗುವಂತ ಅನಾಹುತ ನಾವು ದೂರದಿಂದ ತಡೆಯುವ ಪ್ರಯತ್ನ ಮಾಡ್ಬೇಕು. ಈಗ ಅಂಗನವಾಡಿ ಕೇಂದ್ರ ಈಗ ಬುಕ್ಸ್ ಬಂದಿದೆ. ಶಿಕ್ಷಕರದ್ದು ಸ್ವಲ್ಪ ಸಮಸ್ಯೆ ಇದೆ. ದಿನ ಅದೇ ಸಮಸ್ಯೆ ಎಲ್ಲ ಶಾಲೆಯಲ್ಲಿ ಕೆಲಸ ಶಾಲೆ ಸರ್ ಅದೇ ಒಂದು ಸ್ಟೆಬಿಲಿಟಿ ಚೆಕ್ ಮಾಡಿಸಿ ಅದರಲ್ಲಿ 24 ಅಂಗನವಾಡಿ ತೀರಾ ಶಿಥಿಲಾವಸ್ಥೆಯಲ್ಲಿ ಇರೋದನ್ನು ಶಿಫ್ಟ್ ಮಾಡಿಸಿದ್ದಾರೆ ಸರ್. ಈಗ ಇಲ್ಲಿ ಅಂಗನವಾಡಿ ಶಿಥಿಲಾವಸ್ಥೆಯಲ್ಲಿ ಅಲ್ಲಿ ಮಕ್ಕಳಿದ್ದಾರೆ ಅಲ್ಲಿ. ಅದಕ್ಕೆ BO ಹತ್ರ ನಾನೀಗ ಮೊನ್ನೆ ಹೇಳಿದೆ, ಅಲ್ಲಿ ಶಾಲೆ ಬಂದಾಗಿ ನೀವು ಈಗ 10,000 ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿರುವ 3 ಮಕ್ಕಳಿದ್ದಾರೆ, ಶಿಫ್ಟ್ ಮಾಡಿ ಶಾಲೆ ಕ್ಲೋಸ್ ಮಾಡಿದ್ದಾರೆ ಅವರು. ಅಲ್ಲಿ ಈಶ್ವರ್ ಅಂತ BO ಬಂದಿದ್ದಾರೆ. ಇಲ್ಲ ನೀವು ಆ ಮಕ್ಕಳನ್ನ ಶಾಲೆಯಲ್ಲಿ ಕೂತ್ಕೊಳಿಸಿ. ಓಕೆ ಸರ್. 10,000 ಗೊತ್ತಾಯ್ತಾ? ಅಲ್ಲಿ ಗ್ರಂಥಾಲಯ ಇದೆ ಹೊರಗಡೆ. ಗೊತ್ತಾಯ್ತು ಸರ್. ಕುದ್ಮೂಲ್ ರಂಗರಾವ್ ಅವರ ಸಮಾಧಿ ಇದೆ ನೋಡಿ, ಹಾ ಆ ಟರ್ನಿಂಗ್ ನಲ್ಲಿ ಇದೆ ನೋಡಿ, ರಿಸೆಪ್ಷನ್ ಹತ್ರ ಒಳಗಡೆ ಇದೆ. ಅದು ಒಳಗಡೆ ಅಂಗನವಾಡಿಗೆ ಎಲ್ಲ ಬೀಳ್ತಾ ಇದೆ. ಅಂಗನವಾಡಿಯವರಿಗೆ ಶಾಲೆ ಒಳಗಡೆ ಶಿಫ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದೇನೆ. ಒಂದು ಮಾತಾಡ್ಸ್ಕೊಂಡು ಮಾಡ್ತೀರಿ. ಇದು ಮೆಸ್ಕಾಂ ಸಂಬಂಧಪಟ್ಟ ಹಾಗೆ ಸರ್ 1912 ಸರ್ 1912. ಎಸ್ ಸರ್. ಇನ್ನು ಪೊಲೀಸ್ ಸಂಬಂಧಪಟ್ಟ ಹಾಗೆ 112. ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ 1077. ಜನಸಾಮಾನ್ಯರು ಯಾವುದೇ ವಿಚಾರ ಸಂಬಂಧಪಟ್ಟ ಹಾಗೆ ಈ ಯಾವುದೇ ಕಾಲ್ ಫೋನ್ ಮಾಡಿದ್ರು ಕೂಡ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಒಬ್ಬರಿಗೆ ಮೆಸೇಜ್ ಕೊಟ್ಟು ಒಬ್ಬರಿಗೆ ಕೋಆರ್ಡಿನೇಟ್ ಮಾಡ್ತಾರೆ. ಆ ಕೆಲಸವನ್ನು ನಾವು ಇವತ್ತು ಮಾಡ್ಬೇಕಾಗ್ತದೆ. ಮತ್ತೆ ನದಿಗೆ ಹೋಗಿ ರಿವರ್ಸ್ ಕೊಡಿ ಅಷ್ಟೇ ರಿವರ್ಸ್ ಬರುತ್ತೆ. ನದಿಗೆ ಹೂಳೆತ್ತುವಂತ ರೀತಿಯ ಕೆಲಸ ಕಾರ್ಯಗಳಾಗದ ಕಾರಣ ಈ ಮಹಾನಗರ ಪಾಲಿಕೆ ಒಳಗಡೆ ಅಲ್ಲಲ್ಲಿ ನಮಗೆ ನೀರು ತುಂಬುವಂಥದ್ದು. ಈ ಸಲ ಹಣ ಕಡಿಮೆ ಇದ್ದ ಕಾರಣ ಎಲ್ಲೂ ನೀರು ತುಂಬಿಲ್ಲ. ಹೋದ ವರ್ಷ ಸಮಸ್ಯೆ ಆಗಿದೆ. ಹಾಗಾಗಿ ಅದಕ್ಕೊಂದು ಒಂದು ಎವ್ರಿ ಇಯರ್ ಅದೊಂದು ಇಂಪ್ಲಿಮೆಂಟೇಷನ್ ಆಗುವ ರೀತಿಯಲ್ಲಿ ಅವರು ಹಣ ಇದ್ದಾಗ ಅಥವಾ ಸರ್ಕಾರದಿಂದ ಹಣ ಬಂದ ನಂತರ ಹೂಳೆತ್ತುವಂತ ಕೆಲಸ ಕಾರ್ಯಗಳು, ಹಣ ಇಲ್ಲ ಅಂದ್ರೆ ಹೂಳೆತ್ತುವಂತ ಕೆಲಸ ಕಾರ್ಯ ಮಾಡಲ್ಲ. ಈಗ ನಾವು ರಾಜಕಾಲದಿಂದ ನೀರು ಹೋಗಿ ಅಲ್ಲಿಗೆ ಹೋದ್ರೆ ಅದು ರಿವರ್ಸ್ ಬರುವಂತ ಪರಿಸ್ಥಿತಿಗಳು ಆಗತ್ತೆ ಅಂತ ಹೇಳೋದು ನಿಮ್ಮ ಇಂಜಿನಿಯರ್ಗಳು ಹೇಳ್ತಾ ಇದ್ರು ಕಮಿಷನ್. ಹಾಗಾಗಿ ಅದಕ್ಕೊಂದು ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿ ಪ್ರಪೋಸಲ್ ಮಾಡ್ಬೇಕು. ಬಿಫೋರ್ ರೈನಿ ಸೀಸನ್ ಅವರೆಲ್ಲ ಹೂಳೆತ್ತುವಂತ ಕೆಲಸ ಕಾರ್ಯಗಳು ಆಗಬೇಕು. ಪೋರ್ಟ್ ಇಲಾಖೆ ಮತ್ತು ವಿಶೇಷ ನೋಡ್ಕೊಳ್ಬೇಕು. ಎಸ್ಪೆಷಲಿ ಮೌತ್ ಅಲ್ಲಿ ಸರ್ 2 ಗುರುಪುರದ್ದು ಮತ್ತೆ ನೇತ್ರಾವತಿದು ಸೇರುವಂತ ಧೂಳು ಬಹಳ ತುಂಬಿದೆ. ಪೋರ್ಟ್ಸ್ ಇದ್ದೀರಾ 8 ಬಾರಿ ಟೆಂಡರ್ ಕರೆದಿದ್ದಾರೆ. ಬಿಕಾಸ್ ಆಫ್ SR ರೇಟ್ ಡಿಫರೆನ್ಸ್ ಇದು ಯಾರು ಮುಂದೆ ಬಂದಿಲ್ಲ ಸರ್. ಅದು ಬೇರೆ ಸರ್. ಅದು 29 ಕೋಟಿಯ ಎರಡನ್ನೂ ಹೇಳ್ತೀನಿ. ಅದ್ಯಾಕೆ ಅಲ್ಲಿ ಇದು ಅಂತ ಹೇಳಿದ್ರೆ ಇಲ್ಲಿ ನಾವು ಅದು -7 ಮೀಟರ್ ಕಟ್ಟಿ ಸರ್. ಈಗ ಸಮುದ್ರಕ್ಕೆ ಹೋಗೋ ತನಕ ನಮ್ದು ಪೂರ್ತಿಗಳು ಎತ್ತಲೇಬೇಕು ಸರ್. ಈಗ ಸಮುದ್ರಕ್ಕೆ ಹೋಗೋ ಕಡೆ ಏನು ಮೌತ್ ಅಲ್ಲಿ ಇದೆ ಹೂಳೆತ್ತೋದು ಅವ್ರ ಕೆಲಸ. ಈಗ ತಾವು ಹೇಳಿದ್ರೆ ಇದು ಕೂಡ ನಮ್ದು ಮೇನ್ ರಾಜಕಾಲುವೆ ಎಲ್ಲಿ ನದಿ ಹತ್ರ ಸೇರುತ್ತೆ ಅಲ್ಲಿ ಹೂಳೆತ್ತೋದು ನಮ್ಮ MIನವ್ರ ಕೆಲಸ. ಇಲ್ಲಿ 2 ಡಿಪಾರ್ಟ್ಮೆಂಟ್ ಹೂಳೆತ್ತಿಲ್ಲ ಅಂತ ಹೇಳಿದ್ರೆ ಸಾಧ ಆಗುದಿಲ್ಲ ಸರ್. MIನವ್ರು ತೆಗೆದುಬಿಟ್ಟು ಪೋರ್ಟ್ಸ್ನವ್ರು ತೆಗಿಲಿಲ್ಲ ಅಂದ್ರೆ ಅಲ್ಲೂ ಹೊಡೆಯುತ್ತೆ ವಾಪಸ್. ಸೊ ತೆಗೆದ್ರೆ 2 ಡಿಪಾರ್ಟ್ಮೆಂಟ್ ಅವ್ರು ಈ ಸಲ ತೆಗಿಲಿಲ್ಲ.